ಪುಣ್ಯಕೋಟಿ ಮಠದ ಐತಿಹಾಸಿಕ ತುಂಗಾರತಿ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಈ ತುಂಗಾರತಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಮನಸ್ಸುಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ವಿಶೇಷವಾಗಿ ಈ ತುಂಗಾರತಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ಗುರುಕುಲ ಸಾಧಕರಿಗೆ ತುಂಬ ಹೃದಯದ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ, ಶ್ರೀ KN ಪಾಟೀಲ್ ಸರ್, ಮಾಜಿ ಸಿಂಡಿಕೇಟ್ ಸದಸ್ಯರು, ರಾಣೆಬೆನ್ನೂರು, ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಮಠದ ಸದಾಕಾಲ ಸೇವೆಯನ್ನ ಮಾಡ್ತಾ ಇರುವಂತಹ ಸ್ವಾಮೀಜಿಯೊಟ್ಟಿಗೆ ಎಲೆಮರೆಯ ಕಾಯಿಯಂತೆ ಸದಾಕಾಲ ಜೊತೆ ಇದ್ದು ಮಠಕ್ಕೆ ಬಹಳಷ್ಟು ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ, ಹಾಗೆಯೇ ಹರಿಹರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ BP ಹರೀಶ್ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ, ಇದೀಗ ಆತ್ಮೀಯರೇ, ಈ ಒಂದು ಸುಂದರ ವೇದಿಕೆಯಲ್ಲಿ ವಿಶ್ವಮಾತೆ ಪುಣ್ಯಕೋಟಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ನೀವೆಲ್ಲರೂ ಕಾಯ್ತಾ ಇರುವಂತಹ ನೇರ ನುಡಿ ನೇರ ನಡೆಗೆ ಹಾಗೂ ಧರ್ಮ ಭಾಷೆಯ ರಕ್ಷಣೆಗೆ ಸದಾ ಮುಂದಾಳತ್ವವನ್ನ ವಹಿಸುವಂತಹ ಗಟ್ಟಿತನದ ನಾಯಕ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಸರ್, ಮಾಜಿ ಕೇಂದ್ರ ಸಚಿವರು, ಶಾಸಕರು, ವಿಜಯಪುರ, ಇವರಿಗೆ ಈ ವೇದಿಕೆಯಲ್ಲಿ ವಿಶ್ವಮಾತೆ ಪುಣ್ಯಕೋಟಿ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಗ್ತಾ ಇದೆ. ಎಲ್ಲರೂ ಜೋರಾದ ಚಪ್ಪಾಳಿಯನ್ನ ಹಾಕುವ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಗುರುಗಳಲ್ಲಿ ಭಕ್ತಿ, ಧರ್ಮದಲ್ಲಿ ಶ್ರದ್ಧೆ, ದೇವರಲ್ಲಿ ನಂಬಿಕೆ, ಗೋಮಾತೆಯ ಸಂರಕ್ಷಣೆ, ಸಾಮಾಜಿಕ ಕಳಕಳಿ, ನಿತ್ಯ ನಿರಂತರವಾಗಿ ದೇಶ, ಧರ್ಮ, ಸಂಸ್ಕೃತಿ, ಪರಂಪರೆಗಳನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಗಟ್ಟಿ ಹೆಜ್ಜೆಯನ್ನಿಟ್ಟು ಭ್ರಷ್ಟಾಚಾರ ರಹಿತವಾದ ರಾಜಕೀಯ ಜೀವನವನ್ನ ಅಳವಡಿಸಿಕೊಂಡು ಆದರ್ಶ ಜನನಾಯಕರಾಗಿ, ಜನಪ್ರತಿನಿಧಿಯಾಗಿ, ಜನಪಯೋಗಿ, ಜನಸ್ನೇಹಿ, ಸಮಾಜಮುಖಿ ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಯಶಸ್ವಿಗೊಳಿಸಿ ವಿಜಯಪುರದಲ್ಲಿ ಸದಾವಕಾಲ ವಿಜಯದ ಪತಾಕೆಯನ್ನ ಹಾರಿಸಿ ಬಳಲಿ ಬಂದ ರೈತರ, ದೀನ ದಲಿತರ ಕಣ್ಣೀರನ್ನ ಒರೆಸುವುದರ ಜೊತೆಗೆ ನಾಡಿನ ಗುರು ವಿರಕ್ತ ಮಠಾಧೀಶರೊಂದಿಗೆ, ಸಾಧು ಸಂತರ ಸದ್ಗುರುಗಳೊಂದಿಗೆ ಆತ್ಮೀಯ ಗುರು ಶಿಷ್ಯ ಸಂಬಂಧವನ್ನ ಹೊಂದುವುದರ ಜೊತೆಗೆ ಕನ್ನಡ ನಾಡಿನ ಮಠ ಮಂದಿರಗಳಿಗೆ ತಾವು ತೋರಿದ ಗೌರವ ಭಕ್ತಿಯನ್ನ, ಸಾವಿರಾರು ಗೋವುಗಳನ್ನ ಸಂರಕ್ಷಿಸಿ ಗೋವಿನ ಮಹತ್ವವನ್ನ ಜನಮನಕ್ಕೆ ತಲುಪಿಸಿ ಬದುಕು ಸಾರ್ಥಕಗಳಿಸಿಕೊಂಡ ತಮ್ಮ ಸೇವಾ ಕಾರ್ಯಗಳನ್ನ ಗುರುತಿಸಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಕುಮಾರಪಟ್ಟಣಂ ಪುಣ್ಯಕೋಟಿ ಮಠದ ತುಂಗಭದ್ರಾ ನದಿ ತೀರದಲ್ಲಿ ಜರುಗುವ 5ನೇ ವರ್ಷದ ಐತಿಹಾಸಿಕ ತುಂಗಾರತಿ ಕಾರ್ಯಕ್ರಮದಲ್ಲಿ ಬಾಲಯೋಗಿ ಪೂಜ್ಯ ಶ್ರೀ ಜಗದೀಶ್ವರ ಮಹಾಸ್ವಾಮೀಜಿ ಅವರ ಸತ್ಯ ಸಂಕಲ್ಪದಂತೆ ಈ ದಿನದಂದು ತಮಗೆ ವಿಶ್ವಮಾತೆ ಪುಣ್ಯಕೋಟಿ ಪ್ರಶಸ್ತಿ ಪ್ರದಾನವನ್ನ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಖುಷಿಯಾದ ವಿಚಾರವಾಗಿದೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ದಯಮಾಡಿ. ಸನ್ಮಾನ್ಯ ಶ್ರೀ ರುದ್ರಪ್ಪ, ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಸರ್, ಮಾಜಿ ಕೇಂದ್ರ ಸಚಿವರು, ಶಾಸಕರು, ವಿಜಯಪುರ, ಇವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶ್ವಮಾತೆ ಪುಣ್ಯಕೋಟಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸದಾವಕಾಲ ನೇರ ನುಡಿ ನೇರ ನಡೆಯೊಂದಿಗೆ ಧರ್ಮದ ರಕ್ಷಣೆ, ಭಾಷೆಯ ರಕ್ಷಣೆ ಅಂತ ಬಂದಾಗ ಸದಾಕಾಲ ಮುಂದಾಳತ್ವವನ್ನು ವಹಿಸುವಂತಹ ಗಟ್ಟಿತನದ ಧೀರ ನಾಯಕ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಸರ್. ಪುಣ್ಯಕೋಟಿ ಪ್ರಶಸ್ತಿಯನ್ನ ಈ ವಿಶ್ವಮಾತಾ ಪುಣ್ಯಕೋಟಿ ಪ್ರಶಸ್ತಿಯನ್ನು ನಾವು ಪ್ರತಿ ವರ್ಷನೂ ಕೂಡ ಕೊಡ್ತಾ ಇರ್ತೇವೆ. ಯಾಕೆ ಈ ವರ್ಷ ನಾವು ಬಸವನಗೌಡ ಪಾಟೀಲ್ ಯತ್ನಾಳವ್ರಿಗೆ ಕೊಟ್ಟಿದ್ದೇವೆ ಅಂತಂದರೆ, ಬಸವನಗೌಡ ಪಾಟೀಲ್ ಯತ್ನಾಳರವರು ನಾವು ರಾಜಕಾರಣಿಗಳ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದವರನ್ನು ನೋಡಿದ್ದೇವೆ, ಅನೇಕ ತರನಾಗಿ ಸಮಾಜ ಸೇವೆಯಲ್ಲಿ ಮಾಡಿದವರನ್ನು ನೋಡಿದ್ದೇವೆ. ಆದರೆ ನಮ್ಮ ಯತ್ನಾಳವರು ಏನು ಮಾಡಿದ್ದಾರೆ ಅಂದರೆ, ಸಾವಿರಾರು ನುಡಿದಂತೆ ನಡೆಯುವುದು ನುಡಿದಂತೆ ನಡೆಯುವುದಂತ ಅನ್ನೋ ಭಾಷೆಯಲ್ಲಿ ಸಾವಿರಾರು ಗೋವುಗಳನ್ನು ಸಾಕಿ ಯಾವುದೇ ಅಪೇಕ್ಷೆ ಮತ್ತು ಫಲಾಪೇಕ್ಷೆ ಇಲ್ಲಂಗೆ ಸಾವಿರಾರು ಗೋವುಗಳನ್ನು ಸಾಕಿ ಆ ಗೋವುಗಳನ್ನು ಸಾಕೋದಷ್ಟೇ ಅಲ್ಲ, ಗೋವುಗಳ ಆ ಗಂಜಲು ಸೆಗಣಿ ಏನು ಬರ್ತದೆ ಆ ಗಂಜಲನ್ನು ಔಷಧಿಯನ್ನಾಗಿ ಮಾಡೋದು, ಆ ಗೋವಿನ ಗೋಮಯ ಏನಿದೆಯಲ್ಲ
ಶಗಣಿ ಅಂತ ನಾವೇನು ಕರಿತೇವಲ್ಲ, ಆ ಗೋಮೂತ್ರವನ್ನು ತಗೊಂಡು ಕುಟ್ಟಿ ಬೂದಿಯನ್ನು ಮಾಡಿ ನಾವು ನುಸುಲಿಗೆಯನ್ನು ಭಸ್ಮವನ್ನು ಧರಿಸ್ಕೊತೇವೆ. ಆ ಭಸ್ಮವನ್ನು ಧರಿಸುವಂಥ ಪ್ರಯತ್ನ, ಔಷಧಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಜೊತೆ ಫ್ಯಾಕ್ಟ್ರಿನ. ಅದಕ್ಕೆ ನಮ್ಮ ಹುಕ್ಕೇರಿ ಅಜ್ಜಾರಿಗೆ ಬಹಳ ಮಾಹಿತಿ ಇದೆ. ಗೌಡ್ರ ಬಗ್ಗೆ ಒಂದು ನಿಮಿಷದಲ್ಲಿ ನಿಮಿಷ. ಪಂಚಾಶವದನೋದ್ಭೂತಾನ್ ಪಂಚತತ್ವಾದಿನಾಯಕಾನ್ ಪಂಚಬ್ರಹ್ಮಮಯಾನವಮಿ ಪಂಚಾಚಾರ್ಯಾನ್ ಜಗದ್ಗುರುನ್. ಪ್ರಾತಸ್ಮರಣೀಯ ಗುರುದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇವತ್ತು ಬಹಳ ಸಂತೋಷ ಆಗೋದು ಏನು ಅಂತಂದರೆ, ಬಸನಗೌಡ ಯತ್ನಾಳ್ ಅವರು ಬಹುಶಃ ಅವರಂದರೆ ಇಡೀ ಕರ್ನಾಟಕದ ಜನರಿಗೇ ಗೊತ್ತು. ಯಾಕಂತಂದರೆ ಅವ್ರಿಗೆ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇರಂಗಿಲ್ಲ. ಅವರು ನೇರವಾಗಿಯೇ ಮಾತಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ನಾವೆಲ್ಲ ಸ್ವಾಮಿಗಳು ಯಾಕೆ ಹೆಮ್ಮೆ ಪಡಬೇಕು ಅಂತಂದರೆ, ನಾವೇನು ಮಾಡಬೇಕಾಗಿದೆ ಇಲ್ಲ ಕಾಯಕ, ಆ ಕಾಯಕವನ್ನು ಬಸನಗೌಡ ಪಾಟೀಲರು ಮಾಡ್ತಾ ಇದ್ದಾರೆ. ಇದು ಈಗಿಂದಂತಲ್ಲ, ಹಲವಾರು ವರ್ಷಗಳಿಂದ ಸಾವಿರಾರು ಗೋಗಳನ್ನು ರಕ್ಷಣೆ ಮಾಡಿ ವಿಭೂತಿ ಫ್ಯಾಕ್ಟ್ರಿ ಮಾಡಿ ಸ್ವತಃ ವಿಭೂತಿಯನ್ನು ಎಲ್ಲ ಸ್ವಾಮಿಗಳು ಕೊಟ್ಟಿರುವಂಥ ಕೀರ್ತಿ ನಮ್ಮ ಯತ್ನಾಳ್ ಸಾಹೇಬರಿಗೆ ಸಲ್ತದೆ. ಇವತ್ತು ನಮ್ಮ ಪುಣ್ಯಕೋಟಿ ಮಠದೊಳಗೆ ನಮ್ಮ ಜಗದೀಶ್ವರ ಸ್ವಾಮಿಗಳು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಬಹುಶಃ ಎಲ್ಲರಿಗೂ ರಕ್ಷಣೆ ಬೇರೆ ಬೇರೆ ಇರ್ತಾರೆ, ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಗೋಮಾತೆಯೇ ರಕ್ಷೆಯಾಗಿ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇರ್ತಾಳೆ. ಅದಕ್ಕಾಗಿ ಅಂಥವರಿಗೆ ಪ್ರಶಸ್ತಿ ನೀಡಿರುವುದು ನಮಗಂತೂ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಗಿದೆ. ನಮ್ಮ ಈ ಮಧ್ಯ ಕರ್ನಾಟಕದೊಳಗೆ ನಿಂತು ಹೇಳೋದು ಏನಂತಂದರೆ, ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾದಾಗ ಮೊದಲ ಧ್ವನಿ ಎತ್ತುವಂಥ ಅಪರೂಪದ ವ್ಯಕ್ತಿ ಯಾರಾದರೂ ಇದ್ದರೆ ಅವ್ರು ನಮ್ಮ ಯತ್ನಾಳ್ ಸಾಹೇಬರು ಅನ್ನೋ ಮಾತನ್ನು ಹೇಳ್ತಾ, ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಅವ್ರು ಏನು ಅನ್ಕೊಂಡಿದ್ದಾರೆ ಅವು ಎಲ್ಲವೂ ಕೂಡ ಯಶಸ್ವಿ ಆಗಲಿ. ಗೋಮಾತೆ, ಗಂಗಾ ಮಾತೆ, ತುಂಗಾ ಮಾತೆ ಅವರಿಗೆ ರಕ್ಷಣೆಯನ್ನು ನೀಡಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತೇವೆ. ಜೈ ಗುರುಶಾನ್. ಆತ್ಮೀಯರೇ, ವೇದಿಕೆಯಲ್ಲಿ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು, ಶ್ರೀ ಗುರುಶಾಂತೀಶ್ವರ ಸಂಸ್ಥಾನ ಹಿರೇಮಠ, ಹುಕ್ಕೇರಿ, ಬೆಳಗಾವಿ ಜಿಲ್ಲೆ, ಪೂಜ್ಯ ಶ್ರೀಗಳಿಂದ ಪುಣ್ಯಕೋಟಿಯ ಜಗದೀಶ್ವರ ಮಹಾಸ್ವಾಮೀಜಿಯವರಿಗೆ ಗೌರವ ಶ್ರೀರಕ್ಷೆ. ಆತ್ಮೀಯರೇ, ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂತಹ ಸನ್ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿ ಸರ್, ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಉಪಸಭಾಪತಿಗಳು, ಬೆಂಗಳೂರು, ಇವರಿಗೆ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಜೋರಾದ ಚಪ್ಪಾಳಿಯ ಮೂಲಕ ಅವರನ್ನ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ವೇದಿಕೆಯಲ್ಲಿ ಸಜ್ಜನ ಜನನಾಯಕ ಪ್ರಶಸ್ತಿಯನ್ನ ಸ್ವೀಕರಿಸಲಿರುವಂತಹ ಸನ್ಮಾನ್ಯ ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿ ಸರ್, ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಉಪಸಭಾಪತಿಗಳು, ಬೆಂಗಳೂರು, ಇವರು ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್ವ ಸದ್ಭಕ್ತರ ಪರವಾಗಿ, ವೇದಿಕೆಯ ಪರವಾಗಿ, ಎಲ್ಲ ಗಣ್ಯರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತಹ ಎಲ್ಲ ಪರಮ ಪೂಜ್ಯರ ಪರವಾಗಿ ಐತಿಹಾಸಿಕ ತಪೋಕ್ಷೇತ್ರ ಪುಣ್ಯಕೋಟಿ ಮಠದ ಪೂಜ್ಯ ಶ್ರೀಗಳಾದ ಜಗದೀಶ್ವರ ಮಹಾಸ್ವಾಮೀಜಿ ಅವರಿಗೆ ಗೌರವ ಶ್ರೀರಕ್ಷೆ. ದಯಮಾಡಿ ಎಲ್ಲರೂ ಜೋರಾದ ಚಪ್ಪಾಳಿಯನ್ನು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರಗನ್ನ ಹೆಚ್ಚಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಜ್ಜನ ಜನನಾಯಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿ ಸರ್, ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಉಪಸಭಾಪತಿಗಳು, ಬೆಂಗಳೂರು, ಇವರಿಗೆ ಈ ಒಂದು
ಐತಿಹಾಸಿಕ ತುಂಗಾರತಿ ಕಾರ್ಯಕ್ರಮದ ವೇದಿಕೆಯ ಕಾರ್ಯಕ್ರಮದಲ್ಲಿ ಸಜ್ಜನ ಜನನಾಯಕ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತಾ ಇದೆ. ಜೋರಾದ ಚಪ್ಪಾಳಿಯ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಸನ್ಮಾನ್ಯ ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿ ಸರ್ ಸಜ್ಜನ ಶಿವಭಕ್ತರಾಗಿ ಗುರುವಿನಲ್ಲಿ ನಿಷ್ಠೆ, ಧರ್ಮದಲ್ಲಿ ಶ್ರದ್ಧೆ, ಹಿರಿಯರಲ್ಲಿ ನಂಬಿಕೆಯನ್ನ ಇಟ್ಟುಕೊಂಡು ಸದಾವಕಾಲ ಹಸನ್ಮುಖದಿಂದ ಸಮಾಜ ಸೇವೆ ಮಾಡುವ, ಸಾರ್ವಜನಿಕರಿಗೆ ಸ್ಪಂದಿಸುವ ತಮ್ಮ ಸದ್ಗುಣ ಬಹಳಾನೇ ದೊಡ್ಡದು. ಸರಳತೆ, ಸಹಜತೆ, ತಮ್ಮ ನಡೆ ನುಡಿಗಳು ಸದಾ ಸ್ಮರಣೀಯ. ಜಾತಿ ಮತ ಪಂಥವೆನ್ನದ ಪಕ್ಷಭೇದವಿಲ್ಲದ ಜನಹಿತವನ್ನ ಬಯಸುವ ತಮ್ಮ ಕಾರ್ಯ ಶ್ಲಾಘನೀಯವಾದದ್ದು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಕಂಡೇರಾಯನಹಳ್ಳಿ ಗ್ರಾಮದ ಲಂಬಾಣಿ ತಾಂಡ ನಿವಾಸಿ ಶ್ರೀಮತಿ ಸೋಮವ್ವ, ಶ್ರೀಯುತ ಮಾನಪ್ಪ ಲಮಾಣಿಯವರ ಹಿರಿಯ ಪುತ್ರರಾಗಿ, ಗ್ರಾಸಿಂ ಬಿರ್ಲಾ ಕಂಪನಿಯ ನೌಕರರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಶಾಸಕರಾಗಿ, ಸಚಿವರಾಗಿ, ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಉಪಸಭಾಪತಿಗಳಾಗಿ ತಮ್ಮ ಸಮಾಜ ಸೇವೆಯನ್ನ ಗುರುತಿಸಿ ಇಂದು ನಾವು ಸಜ್ಜನ ಜನನಾಯಕ ಪ್ರಶಸ್ತಿಯನ್ನ ಐತಿಹಾಸಿಕ ತುಂಗಾರತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ನೀಡ್ತಾ ಇರೋದು ನಮ್ಮೆಲ್ಲರಿಗೂ ಒಂದು ಪ್ರೀತಿಯ ಸಂತೋಷವನ್ನ ಏರ್ಪಡಿಸಿದೆ. ಮತ್ತೊಮ್ಮೆ ಎಲ್ಲರ ಪರವಾಗಿ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಜೋರದ ಚಪ್ಪಾಳಿಯ ಮೂಲಕ ದಯಮಾಡಿ. ಆತ್ಮೀಯ ಬಂಧುಗಳೇ, ತಾವೆಲ್ಲರೂ ಬಹಳಷ್ಟು ಕಾತುರದಿಂದ ಕಾಯ್ತಾ ಇರುವಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀಯುತ ಬಸವನಗೌಡ ಪಾಟೀಲ್ ಯತ್ನಾಳ್ ಸರ್, ಮಾಜಿ ಕೇಂದ್ರ ಸಚಿವರು, ಶಾಸಕರು, ವಿಜಯಪುರ, ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಜೋರಾದ ಚಪ್ಪಾಳಿಯ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಬರಲಿ ದಯಮಾಡಿ. ಅವಿಮುಕ್ತ ತಪೋ ಕ್ಷೇತ್ರ ಪುಣ್ಯಕೋಟಿ ಮಠದ ಬಾಲಯೋಗಿ ಪೂಜ್ಯ ಶ್ರೀ ಜಗದೀಶ್ವರ ಅಪ್ಪಾಜಿಯವರ ನೂತನವಾಗಿ ನಿರ್ಮಾಣಗೊಂಡಿರುವಂಥ ತಪೋ ಮಂದಿರ ಲೋಕಾರ್ಪಣೆ ಹಾಗೂ ನಮ್ಮ ವೀರಶೈವ ಧರ್ಮ ಸಂಸ್ಥಾಪಕರಾದಂಥ ಪರಮ ಪೂಜ್ಯ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಪರಂಪರೆಯಲ್ಲಿ ತುಂಗಾರತಿಯನ್ನು ಮಾಡೋದ್ರ ಮೂಲಕ ಇವತ್ತು ಅತ್ಯಂತ ಅವಿಸ್ಮರಣೀಯವಾದಂತಹ ಈ ಪುಣ್ಯದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನಮ್ಮ ಬಹುಶಃ ಪೂಜ್ಯರವರು ದಕ್ಷಿಣ ಕರ್ನಾಟಕದಲ್ಲಿ ಭಾಳ ಒಕ್ಕಲಿಗ ಸಮುದಾಯದಲ್ಲಿ ಭಾಳ ಸ್ಟ್ರಾಂಗ್ ಆಗಿ ನೇರವಾಗಿ ಮಾತಾಡುವಂಥ ಪೂಜ್ಯರು ಇವತ್ತು ಬಂದಿದ್ದಾರೆ. ಅವರು ಪೂಜ್ಯ ಶ್ರೀ ನಂಜಾವಧೂತ ಮಹಾಸ್ವಾಮಿಗಳಲ್ಲಿ ಸಹ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸಟಸ್ಥಲ ಬ್ರಹ್ಮಿ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ಶ್ರೀ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠ ಹುಕ್ಕೇರವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಶಟಸ್ಥಲ ಬ್ರಹ್ಮಿ ಶ್ರೀ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯ ಸ್ವಾಮೀಜಿಯವರು ಶಾಖಾಪೂರ್ವಕ ಅವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಶ್ರೀ ಉಸುರ್ವೇಂದ್ರ ದೇಶಿಕೇಂದ್ರ ಮಹಾಸ್ವಾಮಿಗಳಲ್ಲಿಯೂ ಸಹ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಈ ವಿಧಾನಸಭೆಯ ಸನ್ಮಾನ್ಯ ಶಾಸಕರಾದಂತಹ ಶ್ರೀ ಪ್ರಕಾಶ್ ಕೋಳಿವಾಡಿ ಅವರೇ, ನಮ್ಮೆಲ್ಲರ ಆತ್ಮೀಯರು, ವಿಧಾನಸಭೆಯ ಉಪಾಧ್ಯಕ್ಷರು, ಅತ್ಯಂತ ಸರಳ ಸಜ್ಜನಿಕೆಯ ರಾಜಕಾರಣಿ, ನಮ್ಮ ಆತ್ಮೀಯರಾದಂಥ ಶ್ರೀ ರುದ್ರಪ್ಪ ಲಮಾಣಿಯವರೇ, ಅದೇ ರೀತಿ ನಮ್ಮ ಹರಿಹರದ ಮಾಜಿ ಶಾಸಕರಾದಂಥ ನಮ್ಮ ಸಮುದಾಯದ ಹೋರಾಟ ಮುಂಚೂಣಿಯಲ್ಲಿರುವಂಥ ಶಿವಶಂಕರ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರುವಂಥ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದರೆ, ತಾಯಂದರೆ, ಇವತ್ತಿನ ಈ ಒಂದು ಅತ್ಯಂತ ಪವಿತ್ರವಾದಂಥ ಆರತಿಯನ್ನು ಬೆಳಗುವಂಥದ್ದು ಭಾರತೀಯ ಸಂಸ್ಕೃತಿಯಲ್ಲಿ ನದಿಗಳಿಗೆ, ಗಿಡಗಳಿಗೆ, ನಿಸರ್ಗಕ್ಕೆ ನಾವು ನಿಸರ್ಗ ಪೂಜಕರು.
ನಮ್ಮ ಪೂಜ್ಯರು ಸಂತ ಮಹಾಂತರು ಯಾಕಿದನ್ನು ನದಿಗಳಿಗೆ ಆರತಿಯನ್ನು ಬೆಳಗೋದಂದರೆ ನಾವೆಲ್ಲ ಜೀವನ ಮಾಡೋಂಥ ಈ ನದಿ ಮೇಲೆ ಎಷ್ಟು ಸಾವಿರ ವರ್ಷಗಳಿಂದ ನಮ್ಮ ಪೂರ್ವಜರು ಎಷ್ಟು ಸಾವಿರ ವರ್ಷಗಳಿಂದ ಈ ನೀರು ಈ ಅನ್ನ ತಿಂದು ನಾವು ಬೆಳೆದಂಥ ಆ ನದಿ ತಾಯಿಗೆ ಗಂಗಾ ಮಾತೆಗೆ ಇವತ್ತು ಪೂಜೆ ಮಾಡೋದ್ರ ಮೂಲಕ ವರ್ಷಕ್ಕೊಮ್ಮೆ ನಾವು ಋಣ ತೀರಿಸುವಂಥ ಕೆಲಸ ಮಾಡುವಂಥದ್ದಕ್ಕೆ ಇದೊಂದು ಉದಾಹರಣೆ. ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಅಂದರೆ ನಿಸರ್ಗದಿಂದ ನಾವು ಏನೇನೋ ತೊಗೊಂಡಿವಿ. ಇವತ್ತು ಗಿಡಗಳನ್ನು ಪೂಜೆ ಮಾಡ್ತೀವಿ, ಕಲ್ಲನ್ನು ಪೂಜೆ ಮಾಡ್ತೀವಿ. ಕಲ್ಲ ಪೂಜೆ ಮಾಡೋರ ಬಗ್ಗೆನೂ ಟೀಕೆ ಮಾಡ್ತಾರೆ, ನದಿಗಳ ಪೂಜೆ ಮಾಡೋರ ಬಗ್ಗೆ ಟೀಕೆ ಮಾಡ್ತಾರೆ, ರಸ್ತೆ ಮೇಲೆ ಲಿಂಗ ಪೂಜೆ ಮಾಡ್ಕೋದ್ರ ಬಗ್ಗೆನೂ ಟೀಕೆ ಮಾಡ್ತಾರೆ. ಈ ದೇಶದಲ್ಲಿ ಟೀಕೆಗಳನ್ನು ಮಾಡುವಂಥ ಒಂದು ಕಂಪ್ನಿನಿದೆ. ಅವ್ರೇನೂ ಮಾಡೋದಿಲ್ಲ, ಬರೀ ಉಪಾಧ್ಯಾಪಿ ಟೀಕಾ ಮಾಡೋದು ಬಿಟ್ಟರೆ ಏನೂ ಮಾಡೋದಿಲ್ಲ ಜೀವನದಾಗ. ಇವತ್ತು ನನಗೆ ಭಾಳ ಸಂತೋಷ ಆಗಿದ್ದೆ ಅಂದರೆ ನನ್ನ ಜೀವನದಾಗ ಎಂದೂ ಪ್ರಶಸ್ತಿ ನಾವು ತೊಗೊಂಡಿಲ್ಲ. ಮತ್ತು ಯಾವ ಪ್ರಶಸ್ತಿಗೂ ಎಲ್ಲಿನೂ ನಾವು ವಸೀಲಿ ಹಚ್ಚಿದವಲ್ಲ. ಯಾರಿಗೂ ಟಿಕೆಟ್ ಕೊಡ್ರಿ ನನ್ನ ಮಂತ್ರಿ ಮಾಡ್ರತ್ತೆ ಯಾರ್ದು ಕಾಲು ಮುಗಿಲಾರ್ದವ ನಾ ರಾಜಕಾರಣಿ. ಅಡ್ಜಸ್ಟ್ಮೆಂಟ್ ಆಗಪ್ಪ, ನಿನ್ನ ಭಾಳ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳ್ತಾರೆ ನನಗೆ. ನಾತೀನಿ ಅಡ್ಜಸ್ಟ್ಮೆಂಟಾಗಿ ಏನು ಮಾಡೋದದ? ಎಷ್ಟು ಮಂದಿ ಮಾಜಿ ಮುಖ್ಯಮಂತ್ರಿ ಅದಾರ, ಯಾರ್ದಾರ ಹೆಸರುಗಳು ನೆನಪದವ ನಮ್ಗೆ ಈ ಕಡೆ ಆದವರು. ಈ ಕೆಲವೊಂದು ಮಾಜಿ ಮುಖ್ಯಮಂತ್ರಿಗಳು ತಮ್ಮ ತಾವೇ ಮರ್ಯಾದೆ ಉಳಿಸೋಲಕ್ಕೆ ನಿಕಟಪೂರ್ವ ಮಾಜಿ ಮುಖ್ಯಮಂತ್ರಿ ಚಾಲು ಮಾಡ್ಯಾರ. ಹೊಸದಾಗಿ ಮೊದಲು ಸುಮ್ಮ ಮಾಜಿ ಮುಖ್ಯಮಂತ್ರಿ ಎತ್ತಿದ್ವಿ ನಾವು. ನಾ ಕೇಳ್ದಾಯ್ತು ನಿಕಟಪೂರ್ವ, ಕಕಟಪೂರ್ವ, ಅಕಟಪೂರ್ವ, ಇದೇನು ನಾಟಕ ಕಂಪನಿ ಇದು? ನನ್ನ ರಾಜಕಾರಣದಲ್ಲಿ ಯಾರಿಗೂ ಅಂಜಿಲ್ಲ. ನನ್ನ ರಾಜಕಾರಣದಲ್ಲಿ ಬಹುಶಃ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿಗೆ ಇಬ್ಬರಿಗೆ ಕಾಲು ಮುಗಿದು ಬಿಟ್ಟರೆ ಯಾರಿಗೂ ಕಾಲು ಮುಗೋದಿಲ್ಲ ಇಲ್ಲಿತನ. ಯಾರಿಗೂ ರಾಜಕಾರಣಿಗಳೇ ಅಪ್ಪಾಜಿ ಅಂದಿಲ್ಲ. ಅಪ್ಪಾಜಿ ಅನ್ನೋರ ಬಗ್ಗೆ ನಾನು ಹೇಳ್ತಿರ್ತೇನೆ. ಅಪ್ಪಾಜಿ ಅದಕ್ಕತ್ತಿರೋ ನಮ್ಗೆ ಹುಟ್ಟಿಸಿದವ ಒಬ್ಬನೇ ಅಪ್ಪ, ಅವನಿಗೆ ಅಟ್ಟೆ ಅಪ್ಪ ಅಂದ. ವಾದಿಗೂ ಅಪ್ಪಾಜಿ ಇವತ್ತು ಆ ಪಾರ್ಟಿ ಆಗಿದ್ರು, ಅವ್ರಿಗೆ ಅಪ್ಪಾಜಿ ಈ ಪಾರ್ಟಿಗೆ ಬಂದ್ರೆ ಇವು ಅಪ್ಪಾಜಿ ಅನ್ನೋ ನೋಡ ಎಲ್ಲಿ ಇವ್ರು ಅಪ್ಪಾಜಿ. ನಾನು ಸಿದ್ದೇಶ್ವರಪ್ಪ ಅವ್ರ ಭಕ್ತ. ಸಿದ್ದೇಶ್ವರಪ್ಪರು ಗೊತ್ತದಲ್ಲ, ಕಿಸೆ ಇಲ್ಲ, ಯಾರ್ದು ಕಾಲು ಮುಟ್ಟಿಸೋತಿದ್ದಿಲ್ಲ. ನೋಡ್ರಿ ಅದು ಸಣ್ಣ ಮಠ, 5 ವರ್ಷದಿಂದ ತುಂಗಾರತಿ. ಇವ್ರು ಮಾಡ್ಲಕತ್ತಾರಂದ್ರೆ ಮತ್ತೊಂದು ಗಿರಾಕಿ ಎದ್ದು ಬಿಡ್ತದೆ. ರೊಕ್ಕ ಎಬ್ಬಿಸ್ಲಾಕ ಇವ್ರೇನು ಆರತಿ ಇಲ್ಲಿ ಸುಡುಗಾಡು ಮಾಡ್ತಾರೆ. ಇವ್ರು ಆರತಿ ಮಾಡೋದೇ ಬೇರೆ. ನೋಡ್ರಿ ಇವತ್ತು ಗಂಗಾ ನದಿ ಅಂಥ ಅದ್ಭುತವಾದಂತಹ ನಾವು ನೋಡಲ್ಲ ಏನತನ. ಗಂಗಾ ನದಿ ಆರತಿ ಬಹುಶಃ ಅದ್ಭುತ ಅಂತ ನಾವು ಕೇಳ್ತಿದ್ವಿ, ಟಿ ವಿ ಒಳಗೆ ನೋಡ್ತಿದ್ದೀವಿ. ಆದರೆ ಇವತ್ತಿನ ಆರತಿ ನೋಡಿದ್ರೆ ಮನುಷ್ಯ ತಾನೇ ಎದ್ದು ನಿಂತು ಭಕ್ತಿಯಿಂದ ನದಿಗೆ ನಮಸ್ಕಾರ ಮಾಡುವಂಥ ಶಕ್ತಿ ಇವತ್ತು ಪೂಜ್ಯರು ಕೊಟ್ಟರು. ಸ್ವಾಮಿಗಳ ಕೆಲಸ ಇದೇ ಐತ್ರಿ. ಬರೀ ಮುಖ್ಯಮಂತ್ರಿಗಳನ್ನ, ಮಾಜಿ ಮುಖ್ಯಮಂತ್ರಿನ ಕರೆಸಿ ಹೊಗಳೋದು ಒಂದು 10-20 ಕೋಟಿ ರೂಪಾಯಿ ತಗೋದು. ಅವತ್ತರ ಮಾಜಿ ಆದ ಕೊಳ್ಳೇನೆ ಮತ್ತೆ ಕರೀದೇ ಇಲ್ಲ. ಯಾಕ್ರಿ ಕರೀದೇ ಇಲ್ಲ? ಅವ್ರ ಮಾಜಿ ಆದ ಕೊಳ್ಳೇನೆ ಯಾರು ಹಳ್ಳಿನಾಯಿ ಮಾತಾಡ್ಸೋದಲ್ಲ. ಹೊಗಳೋದು ಎದಕ್ಕಪ್ಪ ಅಂದ್ರೆ ಏನಾರು ದೊಡ್ಡದೊಂದು ಅಮೌಂಟ್ ಹೊಡಿಲಕ್ಕ. ಇಂಥ ಸಣ್ಣ ಮಟ್ಟಗಳಿಗೆ ಯಾರು ಕೇಳ್ತಾರ್ರಿ? ಇಂಥ ಅದ್ಭುತ ಕೆಲಸ ಇವತ್ತು ಭಾರತ ಗೋ ಸಂಪತ್ತಿನ ಮೇಲೆ ಇರುವಂಥದ್ದು. ಹಿಂದಕ್ಕೆಲ್ಲ ರಾಜ ಮಹಾರಾಜರ ಬಳಿ ಅವ್ರ ಆಸ್ತಿ ಅಂದ್ರೆ ಏನಂತ ಕೇಳಿದ್ರೆ ಇಷ್ಟು ಲಕ್ಷ ಗೋಗಳದಾವು, ಇಷ್ಟು ಅಶ್ವಗಳದಾವು, ಇಷ್ಟು ಆಣೆ ಅದಾವು ಅನ್ನೋದ್ರ ಮ್ಯಾಗ ಅವರು ಶ್ರೀಮಂತಿಕೆ ಅವತ್ತಿನ ರಾಜರದು. ಇವತ್ತು ಎಷ್ಟು ಮೆಡಿಕಲ್ ಕಾಲೇಜ್ ಅದಾವು, ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಅದಾವು. ಯಾರೇನು ಆ ಸಮಾಜಕ್ಕೂ ಏನು ಉಪಕಾರ ಮಾಡೋದಿಲ್ಲ. ಯಾರು ಲಿಂಗಾಯತರಿಗೆ ಒಂದು 10 ಮೆಡಿಕಲ್ ಸೀಟ್ ಪುಕ್ಕಟ್ ಕೊಟ್ಟಿನ ಬತ್ತು ಯಾವ ಸ್ವಾಮಿನೂ ಅನ್ನೋದಿಲ್ಲ, ಯಾವ ಮ್ಯಾನೇಜ್ಮೆಂಟ್ನವರು ಅನ್ನೋದಿಲ್ಲ. ಯಾವ್ರೆ ಒಬ್ಬ ಬಡ ಲಿಂಗಾಯತ, ಬಡ ಒಕ್ಕಲಿಗ ಯಾರೇ ಇರಲಿ, ನಮ್ಮ SC ಎಷ್ಟಿದೆ ಇರಲಿ, ನೀವು ಬಡವರಿಗಾಗಿ ಎಷ್ಟು ಮಕ್ಕಳಿಗೆ ಮೆಡಿಕಲ್ ಸೀಟ್ ಕೊಟ್ಟರಪ್ಪ. ಗುಡಿಸಲ್ದಾಗಿರುವಂಥ ಒಬ್ಬ ಬಡವ ಕೊಡೋದಿಲ್ಲ. 1 ಲಕ್ಷ ರೂಪಾಯಿ ಕಡಿಮೆ ಮಾಡಂದ್ರೆ ಕೊಡೋದಿಲ್ಲ ರೀ. ನಾನು ನೋಡಿನಿ, ನಾ ಕೇಂದ್ರ ಮಂತ್ರಿ ಇದ್ದಾಗ ಒಬ್ಬ ಸ್ವಾಮಿಗಳಿಗೆ ಫೋನ್ ಮಾಡಿದೆ, ನಾವೊಂದು 2 ಲಕ್ಷ ರೂಪಾಯಿ ಬಿಡ್ರಿ ಬಡೋದನ. ಇಲ್ಲ ಎತ್ತಾಡ್ರೆ ಅದು ಯಾವುದೂ ಆ ರೀತಿ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ.
ಮತ್ತು ಎದಕ್ಕೆ ಆಗ್ಬೇಕಪ್ಪ ನಾವು? ದೊಡ್ಡ ದೊಡ್ಡವ್ರನ್ನ ಕರೆದು ಅವ್ರನ್ನ ಪಂಪ್ ಹೊಡೆದು ಭಾಷಣ ಮಾಡಿ ಅವ್ರು ಇಂದ್ರ ಚಂದ್ರ ಅಂದು ಅವ್ರ ಕಡೆ ರೊಕ್ಕ ತೊಗೊಂಡು ಕುಂಭ ಸ್ವಾಗತ, ಪೂರ್ಣ ಕುಂಭ ಸ್ವಾಗತನೂ ಮಾಡ್ತಾರೆ. ನೋಡ್ತಿರ್ತೇನೆ ಎಲ್ಲ ನಾನು ಎಲ್ಲ ಈ ದೇಶನೇ ನೋಡಿ ಬಂದೀನಿ ನಾನು. ಆದ್ರೆ ಇವತ್ತು ಮಠಗಳ ಕೆಲಸ ಏನಂದ್ರೆ ಗೋ ರಕ್ಷಣೆ ಮಾಡೋದು ಮಠಗಳ ಕೆಲಸ ಆಗ್ಬೇಕು. ನಾ ಏನಾರ ಮುಖ್ಯಮಂತ್ರಿ ಆಗಿದ್ದರೆ ಈ ರಾಜ್ಯದಲ್ಲಿ ಒಂದು ಕಾನೂನು ಮಾಡ್ತಿದ್ದೆ. ಯಾವ ಮೆಡಿಕಲ್ ಕಾಲೇಜ್ ಅದಾರ ಕನಿಷ್ಠ 1,000 ಆಕಳ ರಕ್ಷಣೆ ಮಾಡುವಂಥದ್ದು ಅವ್ರ ಗೋಶಾಲೆ ಇರಬೇಕು. 1,000 ಬಡ ಮಕ್ಕಳಿಗೆ ಉಚಿತ ಹಾಸ್ಟೆಲ್ ಇರಬೇಕು. ಅಂಥವ್ರದ್ದು ಅಷ್ಟೇ ಮೆಡಿಕಲ್ ಕಾಲೇಜ್ ಇಲ್ಕಂದು ಕ್ಯಾನ್ಸಲ್ ಮಾಡಿಬಿಡ್ತಿದ್ದೆ. ಯಾರು ಮಾಡ್ಯಾರ ಗೋಶಾಲೆ? ಒಬ್ಬರೇ ಮಾಡೋದಿಲ್ಲ. ಅದು ಅದ್ರ ಫಾಯ್ದೆ ಇಲ್ಲದು, ಭಾಳ ನುಕ್ಸಾನ ಐತದ. ಈಗ ನಾ ಮಾಡೀನಿಲ್ಲ. ಈಗ 1,000 ಆಕಳದ ನನ್ನ ಬಲ್ಲಿ 40 ಪ್ರಾಡಕ್ಟ್ ತೆಗಿತೀವಿ ನಾವು. ಒಂದು ಮಲಾಮ್ ತೆಗಿದೀರಪ್ಪ ನಾವು, ಚರ್ಮ ರಕ್ಷಕ ಅಂತ ಹೇಳಿ. ನಮ್ಮ ಗೋಮೂತ್ರ ಪಂಚಗವ್ಯ ಹಾಕಿ ಈ ಏನು ಕಜ್ಜಿ ಇದು ಚರ್ಮ ಇದು ಬರುತ್ತೆ ಅಲರ್ಜಿ ಸ್ಕಿನ್ದು 100% ಕ್ಯೂರ್ ಆಗ್ತದೆ. ಅದನ್ನ ಹಚ್ಕೊಂಡು ಬಿಟ್ರೆ ಎಷ್ಟು ಡಿಮಾಂಡ್ ಆಗ್ಲಕತ್ತದು. ಏನೂ ಇಲ್ಲ, ಫಿನಾಯ್ಲ್ ತಯಾರು ಮಾಡ್ತೀವಿ. ಗೋಮೂತ್ರ 30 ರೂಪಾಯಿ ಮಾರ್ಲಕತ್ತೀವಿ. ಆಕಳ ಹಾಲ 100 ರೂಪಾಯಿ ಮಾರ್ತೀವಿ. ನಮ್ಮ ಜವಾರಿ ಆಕಳದ ತುಪ್ಪ 5,000 ರೂಪಾಯಿ ಕಿಲೋ ಮಾರ್ಲಕತ್ತೀವಿ ನಾವು. ಗೀರ್ ಆಕಳದ 2,500 ರೂಪಾಯಿ ಕಿಲೋ ಮಾರ್ಲಕತ್ತೀವಿ. 40 ಪ್ರಾಡಕ್ಟ್ಗಳು ತೆಗೆದೀವಿ ನಾವು. ವಿಭೂತಿ ದಿವಸ 1,500ರಿಂದ 2,000 ವಿಭೂತಿ ತಯಾರು ಮಾಡ್ತೀವಿ ನಮ್ಮ ಗೋಶಾಲೆಯಲ್ಲಿ. ಶುದ್ಧ ಕುಂಕುಮ ಅರಿಶಿಣದಿಂದ. ಈಗೇನು ನಾವು ಕುಂಕುಮ ಹಚ್ಕೋತೀವಲ್ಲ, ಇದು ಕೆಮಿಕಲ್ಲು. ಒಮ್ಮೆ ಹಿಂಗೆ ಹಚ್ಕೊಂಡು ಬಿಟ್ರೆ ಅದು ನಾನು ಒಂದು ತಿಂಗಳಾನಗಟ್ಟಲೆ ಇರ್ತೈತೆ ಅದು ಇದು ಹಣಿ ಮ್ಯಾಗ. ಒರಿಜಿನಲ್ ಕುಂಕುಮ ಹೆಂಗಿರ್ತದಂದ್ರೆ ಹಚ್ಕೊಂಡು ಹಿಂಗೆ ಒರೆಸ್ಕೊಂಡು ಬಿಟ್ಟರೆ ಮತ್ತೇನು ಇರೋದಿಲ್ಲ. ಅದು ಒರಿಜಿನಲ್ ಕುಂಕುಮ ಇವತ್ತು ನಾವು ತಯಾರು. ಕರ್ಪೂರ ಹತ್ತಬೇಕಾದ್ರೆ 10 ಸಲ ಕಡ್ಡಿ ಕೊರಿಬೇಕಾಗ್ತದೆ. 10 ಸಲ. ಈ ಒಂದು ಚಲೋ ಒರಿಜಿನಲ್ ಕರ್ಪೂರ ಹಚ್ಚಿಬಿಟ್ರೆ ನೀವು ಎಷ್ಟೇ ಒಂದು ಕುಂಕುಮ ನೋಡ್ರಿ, ಒಂದು ಸಣ್ಣದೇ ಡಬ್ಬಿ ತೊಗೋರಿ, ಅದು ಎಷ್ಟು ದಿವಸ ಹೋಗ್ತೈತಿ. ಈಗ ನಾ ಕುಂಕುಮ ನನಗೊಬ್ಬರು ಜ್ಯೋತಿಷಿಗಳು ಹೇಳಿದ್ರು, ಯಾವಾಗಲೂ ನಿನ್ನ ಹಣಿ ಮ್ಯಾಗ ಕೇಸರಿ ತಿಲಕಿದ್ರೆ ನಿನ್ನ ರಾಜಕೀಯ ಒಳಗೆ ಭಾಳ ಒಳ್ಳೇದಾಗ್ತದತ್ತ. ಹಿಂಗಾಗಿ ಅವತ್ತನ್ನು ಹಚ್ಕೊಂಡು ನಾನು ಹಿಡಿದು ನನಗೆ ಯಾರೂ ಏನೂ ಮಾಡೋದಾಗಲ್ಲ. ಯತ್ನಾಳ್ ಉಚ್ಚಾಟನೆ ಶೀಘ್ರದಲ್ಲಿ. ಯತ್ನಾಳಿಗೆ ದೆಹಲಿಗೆ ಬುಲಾವ್. ಈ ಮೀಡಿಯಾದಾಗೂ ಕೆಲವೊಂದು ಪಾರ್ಟಿ ಅದಾರ. ಅವ್ರು ಹೇಳ್ತಾರೆ ನಮ್ಮ ವಿರೋಧಿಗಳೇ ಯತ್ನಾಳನ್ನು ಹೊರಗೆ ಹಾಕ್ತೀವಿ, ಈಟ್ರಲ್ಲಿ ನೋಡ್ತಾ ಇರ. ಇವರು ಚಾನೆಲ್ದವ್ರು ಹೊಡಿಲಕ್ಕೆ ಚಾಲು ಮಾಡ್ತಾರೆ. ಶೀಘ್ರದಲ್ಲಿ ಯತ್ನಾಳ್ ಉಚ್ಚಾಟನೆ. ಮುಂದಿನ ದಾರಿ ಯಾವುದಯ್ಯ ಯತ್ನಾಳಿಗೆ? ಕಾಂಗ್ರೆಸ್ಸಿಗೆ ಹೋಗ್ತಾರೋ, ದಳಕ್ಕೆ ಹೋಗ್ತಾರೋ, ಏನು ಮನೆಗೆ ಹೋಗ್ತಾರೋ? ಏನೂ ಮಾಡೋದಾಗಲಾಗೈತೆ. ಯಾಕೋ ಏನೂ ಮಾಡೋದಾಗಲಾಗೈತೆ ಅಂದ್ರೆ ನನ್ನ ಹಿಂದೆ ಗೋ ರಕ್ಷಣೆ ಮಾಡಿದಂಥ ಒಂದು ಪುಣ್ಯದ ಫಲ ಇವತ್ತು ನಾನು ಈ ರಾಜಕಾರಣದಾಗ ಗಟ್ಟಿಯಾಗಿ ಉಳಿದೇನೆ. ನಾನಂತರೂ 3 ಸಲ ಉಚ್ಚಾಟನೆ ಮಾಡಿದ್ರು ಮತ್ತೆ ಹೊಳ್ಳಿ ಬಂದೆ. ಕಡೆಗೆ ಜನರೇ ಒಮ್ಮೆ MLC ಮಾಡಿ ಕಳಿಸ್ಬಿಟ್ಟು ಗಿರಿಗಿರಿ ಮಾಡಿ ಒಬ್ಬ ಇರಲಿ ಅವನೊಂದು ವಿಧಾನ ಪರಿಷತ್ನಾಗ ಒದರ್ಕೋತೇಳಿ. ನಮ್ಮ ರುದ್ರಪ್ಪಣ್ಣ ಲಮಾಣಿಯವರು, ಅವ್ರನ್ನ ಇವತ್ತು ನಾನು ಯಾವಾಗಲೂ ನೆನಪು ಮಾಡ್ಬೇಕು. ಅವ್ರು ಭಾಳ ದೊಡ್ಡ ಉಪಕಾರ ಮಾಡ್ಯಾರ ನನಗೆ. ಹೋದ ಸಲ ಅವರು ಇದ್ರ ಧಾರ್ಮಿಕ ದತ್ತಿ ಸಚಿವರಿದ್ದರು. ಇವತ್ತೇನು ಅವ್ರನ್ನ ಸನ್ಮಾನ ಮಾಡಿದ್ರೆ ನಾನು ಭಾಳ ಖುಷಿ ಆಗೈತೆ. ಯಾಕಂದ್ರೆ ನನ್ನ ವೈಯಕ್ತಿಕವಾಗಿ ಭಾಳ ದೊಡ್ಡ ಉಪಕಾರ ಮಾಡ್ಯಾರ. ಅದೇನು ಅಂದ್ರೆ ಸಿದ್ದೇಶ್ವರ ದೇವಸ್ಥಾನ ಇದೆ ಬಿಜಾಪುರನಾಗ. ಇವತ್ತಿಗೆ 35 ವರ್ಷದಿಂದ ನಾನೇ ಅಧ್ಯಕ್ಷ ಇದ್ದೆ ನಾನು. ಅದರ ತಳಗನೆ ಗೋಶಾಲೆ ಇದೆ, ಕಲ್ಯಾಣ ಮಂಟಪ ಇವೆ, ರೆಸಿಡೆನ್ಷಿಯಲ್ ಸ್ಕೂಲು. ಒಂದು ಏನಾರು ಒಂದು 500-600 ಕೋಟಿ ರೂಪಾಯಿ ಆಸ್ತಿ ನಾನು ಆದಮೇಲೆ ನನ್ನ ವೈಯಕ್ತಿಕ ಮಾಡಿಲ್ಲ, ನನ್ನ ದೇವಸ್ಥಾನಕ್ಕೆ ಮಾಡಿದ್ದೀನಿ. ಆ ಸಂಸ್ಥೆನ ಇಟ್ಟು ಬೆಳೆಸಿದ್ದೀನಿ ನಾನು. ಏನು ಈಗ ಹಾಸ್ಪಿಟ್ಲ್ ಮಾಡಿದ್ದೀವಿ ಮೊನ್ನೆ, ಜ್ಞಾನ ಯೋಗೀಶ್ವರಿ ಸಿದ್ದೇಶ್ವರ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್. 108 ಬೆಡ್ದು ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡ್ತಾಯಿದ್ದೀವಿ. ನಾ ಇಂಥದ್ರಾಗ ಇಲ್ಲ ನಂಗಿಲ್ಲ. ನನ್ನ ಸಂಸ್ಥೆಗಳದಾಗ 3,500 ಜನ ನೌಕರಿ ಮಾಡ್ತಾರೆ. ನಮ್ಮದೊಂದು ಸಿದ್ದೇಶ್ವರಿ ಸವಾರ್ದ ಐತಿ, 160 ಬ್ರ್ಯಾಂಚ್ ಅದಾವು. 3,200 ಕೋಟಿ ರೂಪಾಯಿ ಡಿಪಾಸಿಟ್ ಇದೆ. ಇಡೀ ಕರ್ನಾಟಕಕ್ಕೆ ಸೌಹಾರ್ದದಾಗೇ ನಂಬರ್ 1 ನಾನೇ. ಅಂಥ ಸಿದ್ದೇಶ್ವರ ದೇವಸ್ಥಾನ ನನ್ನ ಕೈಯಂದು ನಮ್ಮ ಯಡಿಯೂರಪ್ಪನವರೇ, ಮತ್ತಾರು ಅಲ್ಲ, ಅದನ್ನು ಆಡಳಿತಾಧಿಕಾರಿ ತಂದುಬಿಟ್ಟ. ಬಿಜಾಪುರಗೊಬ್ಬ BJP MLA ಆಗಿದ್ದರು ಒಬ್ಬ. ನನ್ನ ಕೈಯಿಂದ ಕಸ್ಕೋಬೇಕು, ಒಟ್ಟು ಯತ್ನಾಳ ಮಣ್ಣಾಗಿ ಇಡಬೇಕು. ಮತ್ತು ಕಾರ್ಯಕ್ರಮ ಮತ್ತೊಂದು ಏನಿಲ್ಲ.
ಕಸ್ಕೊಂಡ್ಬಿಟ್ರು. ಒಮ್ಮೆ ಬಂದಳು ತಹಸೀಲ್ದಾರು, ಬಂದು ಚಾವಿ ಕೊಡು, ಎಲ್ಲಿದೆ ಚಾವಿ, ಯಾರು ಏನು ಕ್ವಿಕ್ ನಡ್ಸಿಬಿಟ್ರು. ನಾವು ಇಟ್ಟೆಲ್ಲ ಸಂಸ್ಥೆ ಬೆಳೆಸಿದ್ದೀವಿ, ಏನೂ ₹1 ತಿಂದಿಲ್ಲ. ಯಡಿಯೂರಪ್ಪ ಹಿಂಗೆ ಮಾಡದ. ಮುಂದೆ ಸದಾನಂದ ಗೌಡ ಮುಖ್ಯಮಂತ್ರಿ ಆ ಪುಣ್ಯಾತ್ಮಗೂ ಹೇಳಿದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ ಯತ್ನಾಳ್ರಿ, ಯಡಿಯೂರಪ್ಪನವ್ರು ಹೇಳಿದ್ದಾರೆ ಅದನ್ನು ಮಾಡಬೇಕಂತ ನಾ ಮಾಡಿದ್ದೇನೆ. ಆ ಪುಣ್ಯಾತ್ಮ ಹೇಳ್ದ. ಏನು ಆಡಳಿತಾಧಿಕಾರಿ ನೇಮಿಸಿ ಸರ್ಕಾರಕ್ಕೆ ತೊಗೊಂಡ್ರು, ಇಡೀ ಸಂಸ್ಥೆನೇ. ನಾ ಅಧ್ಯಕ್ಷ ಇದ್ದಿದ್ದು, ಇದು ನಾ BJP MP ಅವಾಗ. ಮುಂದೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದ್ರು. ಯಪ್ಪ ನಾ ಏನೂ ಮುಟ್ಟೋದಿಲ್ಲಪ್ಪ, ಅದು ಯಡಿಯೂರಪ್ಪ ಹೇಳ. ಆ ಪುಣ್ಯ ಹೀಗೆ ಹೈಕೋರ್ಟ್ನಿಂದ ಸ್ಟೇ ಸಿಕ್ತು, ನಡೆಸಿದೆ. ಮುಂದೆ ರುದ್ರಪ್ಪಣ್ಣ ಲಮಾಣಿಯವರು ಹಿಂದಕ್ಕೆ ಇವರು ಆಗಿದ್ದರು. ನಮ್ಮ ಇಲ್ಲೆಲ್ಲಿ ಸಿರಾದ್ MLA ಅದರಲ್ಲ ಈಗ, ಅವರು ಧಾರ್ಮಿಕ ದತ್ತಿ, ಅವ್ರಿಗೂ ಬೇನೆ ಹತ್ಯೆ ಆಯಿತು. ಏನಂದ್ರೆ ಹಿಂದೂ ದೇವಸ್ಥಾನಗಳನ್ನು ಸರ್ಕಾರ ಕಸೋದು, ಹಿಂದೂ ಮಠಗಳನ್ನು ಸರ್ಕಾರ ಆಡಳಿತಾಧಿಕಾರಿ ಹಾಕೋದು. ಅವ್ರೇನು ಕೊಟ್ಟವರಲ್ಲಕ್ಕೆ ನಮ್ಮದು ಗುಡಿಗೆ ಅಂತ ಏನೂ ತೊಗೊಂಡಿದ್ದಿಲ್ಲ. ಆದರೆ ರುದ್ರಪ್ಪಣ್ಣ ಲಮಾಣಿಯವ್ರಿಗೆ ನಮ್ಮ MB ಪಾಟೀಲ್ರು ಅವರು ಹೇಳಿದ್ರು. ನಾನು ಹೋಗಿ ಅವ್ರಿಗೆ ಭೇಟಿ ಇದೆ. ಪುಣ್ಯಾತ್ಮ ₹1 ತೊಗೊಲಿಲ್ಲ. ಅವ್ರ ಮುಂದೆ ಹೇಳ್ತೀನಿ, ಅವ್ರ ಕೊನೆಗೆ ಇನ್ನೂ 1 ವಾರ 15 ದಿವಸ ಏನೋ ಹೊಟ್ಟೆ ಇನ್ನು ವಿಸರ್ಜನೆ ಆಗೋದಿತ್ತು ವಿಧಾನಸಭೆ. ಕೊನೆಯ ಆದೇಶ ಮಾಡಿಕೊಟ್ರು ನಮ್ಮ ರುದ್ರಪ್ಪನವ್ರು. ಇವತ್ತು ನಾನು ನೆನೆಸ್ಬೇಕಾಗ್ತದೆ. 74 ದೇವಸ್ಥಾನಗಳು ಮಠಗಳು ಬಿಟ್ಟುಕೊಟ್ರು. ಯಾರು ಬಿಟ್ಟಿದ್ದಿಲ್ಲ. ಎಲ್ಲರೂ ಓದ್ಕೊಂಡು ಚಂದ ಮಾತಾಡ್ತಿದ್ರು. ಕಾಫಿ ತೊಗೋತೀರ, ಟೀ ತೊಗೋತಿದ್ರೆ, ಸುಡ್ಗಾಣೇನು ಕಾಫಿ ಕುಡಿಲಿಕ್ಕೆ ನಮ್ಮಲ್ಲಿ ರೊಕ್ಕನೇ ಇಲ್ಲ. ಪಾಪ ರುದ್ರಪ್ಪಣ್ಣನ ಉಪಕಾರ ನಾ ಯಾವಾಗಲೂ ಅವ್ರನ್ನ ನೆನೆಸ್ತಿದ್ದೆ. ಯಾಕೆ ನೆನೆಸ್ತೀನಿ ಅಂದರೆ, ರಾಜಕಾರಣ ಬೇರೆ ಮಾಡೋಣ. ರಾಜಕಾರಣ ನೀವು ಸೋಲಿಸ್ರಿ, ನಾವು ಸೋಲಿಸ್ರಿ, ನೀವು ಬೈರಿ, ನಾವು ಬೈರಿ ಬ್ಯಾದ್ರೆ ವೈಯಕ್ತಿಕ ಸಂಘ ಸಂಸ್ಥೆಗಳು ಮಠಗಳಲ್ಲಿ ರಾಜಕಾರಣ ಮಾಡಬಾರ್ದು. ಯಾವುದೇ ಪಕ್ಷ ಬರಲಿ ಹಂಗೆ ಮಾಡ್ಕೊತ ಹೋದ್ರೆ ಏನು. ಈಗ ನೋಡ್ರಿ, ಮೊನ್ನೆ ನಮ್ಮ ಸಕ್ಕರೆ ಫ್ಯಾಕ್ಟ್ರಿಗೆ ನಾನು ಅದು ಚಿಂಚುಗಳ್ಳಿ ಎಕ್ದಮ್ ಅತಿ ರಾಜ್ಯದಾಗ ಹಿಂದುಳಿದ ಇದು ಊರು, ಅಲ್ಲಿ ಇಟ್ಟು ಚಂದ ಮಾಡಿ ಇಡೀ ತಾಲೂಕನೇ ಉದ್ಧಾರ ಮಾಡೀವಿ. ಅದ್ರ ಮೊನ್ನೆ ಕಿಲಿ ಹಾಕಿರ್ತಾನೆ. ಹೈಕೋರ್ಟಿಗೆ ಹೋದೆ. ಹೈಕೋರ್ಟ್ನಾಗ ಒಂದೇ ಮಾತು, ಆ ಯತ್ನಾಳು ಇಷ್ಟು ಧಾರ್ಮಿಕ ಕೆಲಸ ಮಾಡ್ತಾನೆ, ಅವನಿಗೆ ಸ್ಟೇ ಯಾಕೆ ಕೊಡಬಾರ್ದು? ಸ್ಟೇ ಕೊಟ್ಟರು. ಎದು ಕೊಟ್ಟರು? ಧಾರ್ಮಿಕ ಕೆಲಸ ಮಾಡ್ತಾನೆ ಯತ್ನಾಳು ಅನ್ನೋಂಥ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ, ಧರ್ಮವನ್ನು ರಕ್ಷಣೆ ಮಾಡ್ತೈತೆ ಅನ್ನೋದಕ್ಕೆ ನಾವತ್ತ. ನಾನು ಬಲ್ಲಿ 1000 ಆಕಳದವ. ನಾ ದಿನ ಬಿಜಾಪುರನಾಗಿದ್ದರೆ ಅಲ್ಲೇ ವಾಕಿಂಗೂ ಅಲ್ಲೇ ಮಾಡ್ತೀನಿ, ಹೋಗ್ತೀನಿ. 80 ಎಕರೆ ಇದೆ. ಬರ್ರಿ ನೀವು ಎಲ್ಲರೂ. ನಮ್ಮ ಶಿವಶಂಕರವ್ರು ಬಂದಿದ್ರು ಮೊನ್ನೆ. ಸುಮ್ಮನೇನೋ ಒಂದು 4 ಆಕಳ ಕಟ್ಟಿ ರೊಕ್ಕ ಎತ್ತು ಕೆಲಸ ಅಂತ ಮಾಡೋದಿಲ್ಲ. ಕೆಲವೊಂದು ಗೋಶಾಲೆಗಳು ಹಂಗೂ ಅದಾವ್ರಿ. ಸುಮ್ಮ ಕಟ್ಟಿ ನಾವು ಒಂದು ಗೋಶಾಲೆ ಮಾಡಿದ್ದುಂಟು. ಜರ್ಸಿ ಆಕಳ ಕಟ್ಟೋದು ಗೋಶಾಲೆ ಅಲ್ಲದು, ದೇಶಿ ಆಕಳ. ಕೋಡಿದ್ದಿದ್ದು, ಬಾಲಿದ್ದಿದ್ದು, ಏನಿದ್ದಿದ್ದು ಅದು ನಮ್ಮ ಆಕಳ. ಇದನ್ನೇ ಇಲ್ಲ, ಏಣಿನೇ ಇಲ್ಲ. ಕೋಡಂತರೂ ಹೊರಗೆ ಬಂದಿರೋದಿಲ್ಲ, ಬಾಲಂತರೂ ಇಟ್ಟೇ ಇರ್ತೈತೆ. ಅದು ಅಲ್ಲ, ಅದರಿಂದ ಕ್ಯಾನ್ಸರ್ ಬರ್ತದೆ. ನಮ್ಮ ಆಕಳದಿಂದ ಕ್ಯಾನ್ಸರ್ ಹೋಗ್ತದೆ. ನೀವು ಬರ್ರಿ, ನಾವೊಂದು ಗೋಮೂತ್ರ ಮುಂಜಾನೆ 5-4ಕ್ಕೆ ನಮ್ಮ ಹೆಣ್ಮಕ್ಳನ್ನ ಬಿಟ್ಟಿರ್ತೀವಿ. ಎಲ್ಲ ಆಕಳುಗಳು ಹಿಂಗೆ ಏನು ಹೇಳ್ತಾವಲ್ಲ, ಎದ್ದು ಕೊಳ್ಳೇನೆ ಹಿಂಗೆ ಬಕೆಟ್ ಹಿಡಿದ್ವಿ. ಅದು ಅಷ್ಟೇ. ಇವತ್ತೆಲ್ಲ ನಮ್ಮ ದ್ರಾಕ್ಷಿ ಬೆಳೆಗಾರ ರೈತರು ಪಂಚಗವ್ಯ ಒಯ್ತಾರೆ ನಮ್ಮಲ್ಲಿ. ಆ ರೀತಿ ಒಂದು ಗೋಶಾಲೆ ಭಾಳ ಖರ್ಚು ಭಾಳ ಇದೆ. ಆದ್ರೆ ಒಂದು ಮಾತು ಹೇಳ್ತಾ ಇದ್ದೀನಿ, ಈ ದೇಶದಲ್ಲಿ ಮತ್ತೆ ನಮ್ಮ ಸಂಸ್ಕೃತಿ ಹೊಳೆ ಬರ್ಲಾಕತ್ತದ. ಎಂದ ಅಯೋಧ್ಯದಲ್ಲಿ ರಾಮ ಕೂತ, ಇನ್ನು ಜಗತ್ತಿನ ಯಾವ ಶಕ್ತಿಯನ್ನು ಮುಂದಿನ ದಿವಸಗಳಲ್ಲಿ ಹಿಂದೂ ರಾಷ್ಟ್ರ ಆಗೋದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ಇದಾಗುವುದೇ, ಇದು ಬಿಟ್ಟರೆ ನಮ್ಗೆ ಮತ್ತೊಂದು ದೇಶನೇ ಇಲ್ಲ. ರಾಮನ ನೋಡ್ರಿ, ರಾಮನ ಪ್ರತಿಷ್ಠಾಪನೆ ಆಗೋಕ್ಕಿಂತ ಮುಂಚೆ ಹಾಗಿತ್ತು. ಪ್ರಾಣ ಪ್ರತಿಷ್ಠಾಪನೆ ಆದ್ಮ್ಯಾಗ ಎಷ್ಟು ಒಮ್ಮೆಲೆ ಚೇಂಜ್ ಆಗ್ತದಂದ್ರೆ ಇಡೀ ದೇಶದಲ್ಲಿ. ಇವತ್ತು ನಿನ್ನೆ ಹೇಳ್ತಾಯಿದ್ರು, ಕೋಟಿಗಟ್ಟಲೆ ದಿನ 10-12 ಲಕ್ಷ ಜನ ಹೋಗ್ತಾ ಇದ್ದಾರೆ. ಧರ್ಮ ಬೇಕು. ಧರ್ಮ ಸಂಸ್ಕೃತಿ ನಾವು ಬಿಟ್ಟಿವಿ ಅಂದ್ರೆ ದೇಶಕ್ಕೆ ನೋಡಿರುತ್ತೆ. ನಾವು ಆ ನದಿಗಳನ್ನು ಯಾವ ರೀತಿ ನಾವೆಲ್ಲ ಹೊಲಸು ಒಯ್ದು ಅದರಾಗೆ ಹಾಕ್ತೀವಿ, ಅಲ್ಲೇ ಅರಿವಿ ಒಗಿತೀವಿ. ನೀವು ನದಿಗಳನ್ನು ಸ್ವಚ್ಛ ಇಟ್ಕೊಳ್ಳಿಲ್ಲ, ಮತ್ತು ಅದೇ ನೀರು ನಾವು ಕುಡಿತೀವಿ. ಇದು ಆರತಿ ಮಾಡುವಂಥ ಸಂಸ್ಕೃತಿ. ಅದಕ್ಕಂದ್ರೆ
ಅದು ದೇವ್ರ ಹೇಳಿ ನಾವು ನಂಬೋದಂಥವ್ರು ಅದನ್ನು ಸ್ವಚ್ಛ ಇಡಬೇಕು. ಪ್ರತಿಯೊಬ್ಬ ರೈತಂದು ಕರ್ತವ್ಯ ಇದೆ. ನೀವು ಒಯ್ದು ಅಲ್ಲಿ ಹೊಳೆ ದಂಡೆಗೆ ಎಲ್ಲನೂ ನಿಮ್ಮ ಮನೆಯಿಂದ ಎಲ್ಲ ಕಸ ಉಗಿಲಕ್ಕಲ್ಲ, ಅದನ್ನು ರಕ್ಷಣೆ ಮಾಡಬೇಕು. ಪ್ರತಿಯೊಬ್ಬರು ರಕ್ಷಣೆ ಮಾಡಿದ್ರೆ ಮಾತ್ರ ನದಿಗಳು ನೀರೇ ಇಲ್ಲ ಅಂದ್ರೆ ನಾವು ಇವತ್ತು ನೋಡ್ರಿ ಆಲ್ಮಟ್ಟಿ ಆಗೈತೆ ಅಂತೇಳಿ ಉತ್ತರ ಕರ್ನಾಟಕದಲ್ಲಿ ಇವತ್ತು ನಾವು ರೈತರು ಇವತ್ತು ಶ್ರೀಮಂತರಾಗ್ತಾಯಿದ್ರು, ಈಗ ಅನುಕೂಲಸ್ಥರಾಗ್ತಾಯಿದ್ದಾರೆ. ನೀರಿನ ಸಲುವಾಗಿ ಕೃಷ್ಣಾ ನದಿ ಅಂದ್ರೆ ಸಣ್ಣ ನದಿ ಅಲ್ಲ, ಕರ್ನಾಟಕದಲ್ಲಿ 73% ಪ್ರದೇಶಕ್ಕೆ ತುಮಕೂರುವರೆಗೆ ಐತದ್ರ ವ್ಯಾಪ್ತಿ ಕೃಷ್ಣಾ ಕಣಿವೆ ಅಂದ್ರೆ. ಅದಕ್ಕೆ ನಾ ಎಲ್ಲರಿಗೂ ವಿನಂತಿ ಮಾಡ್ಕೋತೀವಿ, ರೈತರಿಗೆ ದಯವಿಟ್ಟು ನದಿಗಳನ್ನು ಸ್ವಚ್ಛ ಇಡಿ, ನದಿಗಳನ್ನು ಹೊಲಸು ಮಾಡಬೇಡ್ರಿ. ಅದು ನಮ್ಮೆಲ್ಲರ ಕರ್ತವ್ಯ. ಇವತ್ತೇನು ಪೂಜ್ಯರು, ನಾನು ಭಾಳ ಸಮಯ ತಗೋದಿಲ್ಲ. ನಾ ಯಾವುದೇ ಪ್ರಶಸ್ತಿಯನ್ನು ಎಂದೂ ನಾ ಬಯಸಿರಲಿಲ್ಲ ನನ್ನ ಜೀವನದಾಗ. ಅದು ಗೋ ಮಾತೆ ಸೇವೆ ಮಾಡಿದ್ದಕ್ಕೆ ಮೊದಲ ಪ್ರಶಸ್ತಿ ಬಂದೈತಂದ್ರೆ ಅದಕ್ಕಿಂತ ಧನ್ಯ ಯಾವುದೂ ನನಗೆ ಯಾವ ಪ್ರಶಸ್ತಿ. ಡಾಕ್ಟರೇಟ್ ಅದು ಎಲ್ಲ ಕೊಡ್ತಾರೆ. ಈ ಕೆಲವು ಮಂದಿ ಡಾಕ್ಟರೇಟ್ ಭಾಳ ಈಸಿ ಐತ್ರಿ. ಫಾರಿನ್ದಾಗ ಕೆಲವೊಂದು ಯೂನಿವರ್ಸಿಟಿ ಅದಾರಪ್ಪಾರ ಡಾಕ್ಟರೇಟ್ ಕೊಡು. ಹೆಂಗಂದ್ರೆ 2.5 ಲಕ್ಷ ರೂಪಾಯಿ ಪ್ಯಾಕೇಜ್, 3 ಡೇ 50,000 ಅದಾವೆ, 5 ಲಕ್ಷದ್ದು ಅದಾವೆ. ಇಲ್ಲಿ ತೊಗೊಂಡ್ರೆ ಡಿಮ್ಯಾಂಡ್ ಬರೋದಿಲ್ಲಲ್ಲ. ಕೌಲಾಲಂಪುರ್, ಸಿಂಗಾಪುರ್, ಅಲ್ಲಿ 3-4 ದಿವಸ ಚೈನಿ ಹೊಡೆದು ಒಂದು ಅಂತ ಗೌನ್ ಹಾಕೊಂಡು ಹಾಲು ಕಿಸೋದು, ಅದು ಹಿಂಗೆ ಭಯ ಕೈಯಾಗದನ್ನೇನು ಹಿಡಿದು ಕೆಲವೊಂದು ಮಂದಿ ಬರ್ಸ್ಕೊಂಡ್ರೆ ಡಾಕ್ಟ್ರ್ ಡಿಮ್ ಅಂತೇಳಿ. ಮುಂದೆ ಯಾರೋ ಅಂದರು ಅದನ್ನು ಬೋಗಸ್ ಯೂನಿವರ್ಸಿಟಿ ಐತ್ರಿ ಅಂದ್ಕೊಂಡು ಮತ್ತೆ ಡಾಕ್ಟರ್ ತೆಗೆದು ಈಗ ಸಾದಾ ಆದರು. ಮತ್ತೆ ಭಾಳ ಮಂದಿ ಡಾಕ್ಟರೇಟ್ ತೊಗೋತಾರೆ ರೀ. ಅದನ್ನೇ ಎಂದು ನನಗೂ ಹೇಳಿದ್ರು, ಸಾಹೇಬ್ರೆ ನಿಮಗೂ ಒಂದು ಡಾಕ್ಟರೇಟ್ ಕೊಡಿಸಲಂದೆ. ಅದಕ್ಕೆ ಆಮಕ್ಕೆ ಬೇಕು ಡಾಕ್ಟರೇಟ್ ತೊಗೊಂಡು. ಯಾವ ಪ್ರಶಸ್ತಿಯನ್ನು ಬಯಸದೆ ಬಂದಿದ್ದಿದ್ರಿಗೂ ನಾ ಯಾರಿಗೂ ಕೇಳೋದಿಲ್ಲ. ಕೆಲವೊಂದು ಮಂದಿ ನಾವೇ MLAಗಳು ಇದು ಇಲ್ಲೆಲ್ಲ ಕೂತಾರೆ MLAಗಳು. ನಮ್ಮಲ್ಲಿ ಟೀಚರ್ಗಳು ಬರ್ತಾರೆ, ಶಿಕ್ಷಕರ ದಿನಾಚರಣೆಗೆ ಸರ್ ಒಂದು ಲೆಟ್ರ್ ಕೊಡ್ರಿ ಸರ್. ಅವ್ರ ಶಿಕ್ಷಕರದೇನು ನಮ್ಮ ಇವ್ರದ್ದು ಉತ್ತಮ ಶಿಕ್ಷಕ, ಅವನಂತ ಬದಮಾಶಿ ಯಾರು ಇರೋದಿಲ್ಲ. ಊರಾಗ ಜಗಳ ಹಚ್ಚವನೇ ಅವನೇ ಇರ್ತಾನೆ, ಇಲೆಕ್ಷನ್ ಮಾಡೋನು ಅವನೇ ಇರ್ತಾನೆ. ಈಗ ಕಡಿಮೆ ಆಗೈತ್ರಿ. ಮೊದಲು ನಮ್ಮಲ್ಲಿ ಕನ್ನಡ ಶಾಲೆ ಮಾಸ್ತರ್ ಹೆಂಗಿದ್ರಿ ಅಂದ್ರೆ ನಮ್ಮ ಬಿಜಾಪುರ್ನಾಗ ಬಸವನಗೌಡ ಕೆಡಬೇಕಂದ್ರೆ ಕೆಡುವುದು. ಮುಂದೆ ನಮ್ಮ ಪರಿಸ್ಥಿತಿ ಹೆಂಗಾಗಿತ್ತಂದ್ರೆ ನಾವು ಮಾಸ್ತರ್ಗಳು ಕೂಡ ಅಡ್ಜಸ್ಟ್ಮೆಂಟ್ ಇರಬೇಕು. ನಾನು ಇದು ಏನಪ್ಪ ಅನ್ನೋನು ಮಾಸ್ತರ್ಗಳ ಮ್ಯಾಗ ನಾವು ರಾಜಕಾರಣ ಮಾಡೋದಾದ್ರೆ ಮತ್ತು MLA ಇದಕ್ಕೆ ಆಗ್ಬೇಕು ನಾನು. ಅವಾಗ ಊರಾಗೆಲ್ಲ ಕಂಟ್ರೋಲ್ ಇಟ್ಟುಬಿಟ್ಟಿರ್ತಿದ್ದ. ಅವಾಗ ಆ ಹಳ್ಳಿಯಾಗ ಹೋದ್ರೆ ಮಾಸ್ತರ್ ಮೇಲೆ ಹೋಗ್ಬೇಕ್ರಿ ಮೊದಲು. ಈಗ ಮಾಸ್ತರ್ಗೆ ರಾತ್ರಿ ಪಾರ್ಟಿ ಕೊಡಬೇಕು. ನಾವು ಬಿಜಾಪುರ್ನಾಗ ಒಬ್ಬ MLA ಫುಲ್ ಪಾರ್ಟಿ ಎಲ್ಲ ವ್ಯವಸ್ಥೆ ಮಾಡ್ದ. ಇದು ಮಾಸ್ತರ್ಗಳೇ ಹಿಂಗೆ ಆದ್ರೆ ನಮ್ಮ ಪರಿಸ್ಥಿತಿ ಅಂತ ಅವ್ರು ಬರ್ತಿದ್ರು ನಾನು ಮೇಲೆ ಪ್ರಶಸ್ತಿಗೆ. ಸರ್ ನಮ್ಮದು ಭಾಳ ಏನು ಕಲಿಸಿಯಪ್ಪ ನೀನು? ಇಲ್ಲ ಸರ್, ನಾನು ಸಂಜೆ ಆಯ್ತಂದ್ರೆ ಇದು ಬಾರ್ನಾಗೆ ಇರೋ ಒಬ್ಬ ಟೀಚರ್. ನಾನು 94ರಾಗ MLA ಆದಾಗ ಒಂದು ಹಳ್ಳಿಗೆ ಹೋಗಿದ್ದೆ, ನಡ್ಕೋತ ಹೋಗಿದ್ದೆ. ಅಲ್ಲಿ ಏನು ಬಸ್ ಇರಲಿಲ್ಲ, ಏನೂ ಇರಲಿಲ್ಲ. ನಾನು ಮತಕ ಕ್ಷೇತ್ರದಾಗ ಒಬ್ಬ ಎರ್ನಾಳ ಅಂತೇಳಿ ಒಬ್ಬ ಟೀಚರ್ ಇದ್ರು. ಪಾಪ ಸೋಮವಾರ ಬಂದ್ರೆ ಶನಿವಾರ ತನ ಅಂದ್ರೆ ಅವ್ರದ್ದು 20 ಕಿಲೋಮೀಟ್ರ್ ಇತ್ತು, ಅಲ್ಲೇ ಇರ್ತಿದ್ದ ಅವ್ರದ್ದು. ಇಷ್ಟು ಪಾಪ ಅದು ಮರಾಠ ಸಮಾಜದೊಂದು ಧನವಾಡಹಟ್ಟಿ ಅಂತ ಒಂದು ಊರು. ಅದನ್ನು ನೋಡಿದೆ. ನಾ ರಾತ್ರಿ ಹೋಗಿದ್ದೆ ಊರಿಗೆ. ಪಾಪ ಆ ಟೀಚರ್ದು ನೋಡಿ ನಾ DDP ಆಗಿ ರೆಕಮೆಂಡೇಶನ್ ಮಾಡಿ ಅವ್ರಿಗೆ ಶಿಕ್ಷಕರ ಪ್ರಶಸ್ತಿ ಕೊಡಿಸಿದೆ. ಅವಾಗ ಅವ್ರಿಗೆ ಯಾರೂ ಕೊಡೋರು ಇದ್ದಿದ್ದಿಲ್ಲ. ಅಂಥ ಪ್ರಶಸ್ತಿಗಳು ಭಾಳ ಬರ್ತಾವೆ. ಆದ್ರೆ ಒಂದು ಮಾತ್ರ ಗುರುಗಳು ಅದಾರೆ, ಎಲ್ಲರೂ ಪೂಜ್ಯರು ಅದಾರೆ. ಇವತ್ತೇನು ಈ ಗುರುಗಳ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಎಲ್ಲರೂ. ಒಂದು ಗೋ ಸೇವಾ ಮಾಡಿದವ್ರಿಗೆ ಎಂದೂ ಬಡತನ ಬರೋದಿಲ್ಲ. ಅದು ರೈಲ್ವೆನೂ ಹ್ಞೂ ಅಂತೈತೆ ನೋಡ್ರಿ. ಗೋ ಸೇವಾ ಇನ್ನೂ ಎಲ್ಲ ಮಠಾಧೀಶರು ಮಾಡಬೇಕು. ನಾವು ವಿನಂತಿ ಅವ್ರಿಗೆ ಮಾಡ್ಕೋದೇನಂದ್ರೆ ಕಡೆಗೆ ಒಂದು 5 ಆಕಳರೆ ಕಟ್ರಿ ನಿಮ್ಮ ಮಠದಾಗ. ಮಠಕ್ಕೆ ಎಂಟ್ರೆನ್ಸ್ ಆಗ ಆಕಳುಗಳು ಕಾಣಿಸ್ಬೇಕು. ನಾವು ಸಿದ್ದೇಶ್ವರ ಗುಡಿ ಮುಂದೆ ಒಂದು ಆಕಳ ಕಟ್ಟೀನಿ. ಗುಡಿಗೆ ಹೋಗ್ಬೇಕಾದ್ರೆ ಮೊದಲು ಆಕಳಕ್ಕೆ ನಮಸ್ಕಾರ ಮಾಡಿ ಸಿದ್ದರಾಮೇಶ್ವರಿಗೆ ನಮಸ್ಕಾರ ಮಾಡೋದು ನಮ್ಮಲ್ಲಿದೆ. ಹಿಂಗಾಗಿ ಈಗ ಹೆಣ್ಮಕ್ಳು ತಂದು ಅದಕ್ಕೆ ಹೋಳಿಗೆ ಹುಗ್ಗಿ ಎಲ್ಲ ತಂದು ಕೊಡ್ತಾರೆ ಅದಕ್ಕೆ. ಇಂಥ ಒಳ್ಳೆ ಆಕಳ ಕಟ್ಟೀನಿ. ಯಾರ ಮನೆ ಶಾಂತಿಗೆ ಒಯ್ಬೇಕಾದ್ರೆ 1,001 ರೂಪಾಯಿ ತೊಗೊಂಡು ಅದಕ್ಕೆ ಕಳಿಸ್ತೀವಿ. ಅದು ಹೆಂಗೆ ಎಷ್ಟು ಚಲೋ ಆಕಳ ಐತಂದ್ರೆ
ಯಾರ ಮನೆಗೆ ಹೋಗ್ತೈತಿ ಹೋಗೋಣ ಗೋಮೂತ್ರ ಹಿಂಡಿ ಹಾಕೇ ಬಿಡ್ತೈತೆ ಅವ್ರಿಗೆ. ಮತ್ತು ಖುಷಿಯಾಗಿ ಮತ್ತೆ ಒಂದು 1000 ರೂಪಾಯಿ ಕೊಡ್ತಾರೆ. ನಾವು ಸಿಸ್ಟಮೆಟಿನ ಶಿಫ್ಟಿಂಗ್ ಮಾಡಿನ ಒಂದೊಂದು ಆಕಳ ತಂದು ಅಲ್ಲಿ ಕಟ್ಟಿಬಿಟ್ಟಿರ್ತೀವಿ ಗುಡಿ ಮುಂದೆ. ಗುಡಿ ಅಂದ ಕೂಡಲೇ ಒಂದು ಆಕಳು ಇರಬೇಕು. ಹೆಂಗೆ ತಮಿಳ್ನಾಡ್ದಾಗ ಗುಡಿ ಮುಂದೆ ಒಂದು ಆಣೆ ಇರ್ತದೆ. ಆಕಳು ನನಗೇನು ಆಗಲಿಕ್ಕಂದ್ರೆ ಪರಲ್ಲ ರಾಜಕಾರಣದಾಗ. ಆದ್ರೆ ಇವತ್ತು ನಿಮ್ದೇನು ಪ್ರೀತಿ ಐತ್ರಿ, ಕರ್ನಾಟಕದಾಗ ಯಾವ ಮೂಲೆಯಾಗ ಹೋದ್ರೂ ನನ್ನ ಅಭಿಮಾನಿಗಳದಾರೆ. ಇವತ್ತು ನನಗೆ ಯಾಕೆ ಕೈ ಹಚ್ಚಲಾಗ್ಯಾರ ಅಂದ್ರೆ, ಎಲ್ಲಪ್ಪ ಈ ಲೋಕಸಭಾ ಮುಗಿತಾನೆ ನೀನು ಕೈ ಹಚ್ಚೋದು ಬೇಡತ್ತ ಬಿಟ್ಟಾರಟ್ಟೆ. ಮುಂದೆ ಎತ್ತಿ ಹೋಗಿತಾರೋ ಏನೋ ಪ್ರಮೋಷನ್ ಕೊಡ್ತಾರೆ. ಎರಡರಾಗೂ ಒಂದು ಐತಿ. ಒಂದು ಮಣ್ಣಾಗರ ಇಡ್ತಾರೆ, ಒಂದು ಮ್ಯಾಗರ ಕುಡಿಸ್ತಾರೆ. ಯಾಕಂದ್ರೆ ಲೋಕಸಭಾ ಜಾನೇದೋ ಚೋಡ್ದು ಉಸ್ಕೋ ಅಂತ ಹೇಳ್ಯಾರ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ದೇವರು ಏನಾದರೂ ನನಗೆ ಅಧಿಕಾರ ಕೊಟ್ಟರೆ ಯಾವ ಮಠದಲ್ಲಿ ಗೋಶಾಲೆ ಅದ ಅಂಥವ್ರಿಗೆ ಅಷ್ಟೇ ಅನುದಾನ ಅಂತೇಳಿ ಮಾಡಿಬಿಡ್ತೀನಿ. ವಿಧಾನಸೌಧಕ್ಕೆ ಯಾರೂ ಬರೋದು ಬೇಡ. ಮೊದಲೇದು ಈಗ ಹೆಂಗೆ ಪ್ರಧಾನಮಂತ್ರಿಗಳು ಬರ್ತಾರಂದ್ರೆ ಒಂದು ಇದು ಐತಿ, ಏನು ಅವ್ರ ಇತಿಹಾಸ ಏನು. ನಾವು ಒಂದು ಕ್ವಶನ್ ಏನು ಮಾಡ್ತೀವಿ, ನಿಮ್ಮ ಮಠದಲ್ಲಿ ಗೋಶಾಲೆ ಇದೆ ಇದ್ದರೆ ಎಷ್ಟು ಆಕಳುಗಳನ್ನು ಸಾಕಿದ್ದೀರಾ, ನಿಮ್ಮ ಮಕ್ಕಳಿಗೆ ಎಷ್ಟು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದ್ದೀರಿ, ಎಷ್ಟು ಪ್ರಸಾದ ಕೊಡ್ತಾರೆ. ಇದು ಇಲ್ಲ ಅಂದರೆ ನಿಮ್ಮ ಮಠದ ಕಾರ್ಯಕ್ರಮಕ್ಕೆ ಬರೋದು ಆಗುವುದಿಲ್ಲ, ಕ್ಷಮಿಸಿ ಅಂದರೆ ಬರೋಬ್ಬರಿ ಲೆಕ್ಕಕ್ಕೆ ಬರ್ತದೆ. ಯಾಕಂದ್ರೆ ಬರೀ ಚಲೋ CBSE ಸ್ಕೂಲ್ ಮಾಡಿದೆ, ಇಂಜಿನಿಯರಿಂಗ್ ಕಾಲೇಜ್ ಮಾಡಿದೆ, ಅದನ್ನು ಮಾಡಿದೆ, ಇದನ್ನು ಮಾಡಿದೆ. ನಮಗೆ ಹೋದ್ಮ್ಯಾಗಿಟ್ಟು ನನಗೂ ಭಾಳ ಮಂದಿ ಮಾಡ್ಯಾರ. ಈಗ ಕರೆಯಲಾಗ್ಯಾರ ಅವರು. ನಾಳೆ ನಮ್ಮ ಮತ್ತೆ CM ಆಯ್ತು ಅಂದ್ರೆ ಮತ್ತೆ ಅವರೇ ಕರೀತಾರೆ. ಅವರೇ ದಂಡ್ ಹೊಡ್ಕೊತಾರೆ. ಮತ್ತು ಮಾಜಿ ಆದ್ರೆ ಅದಕ್ಕೆ ಅಂಥ ದೊಡ್ಡ ಮಠಗಳಿಗೆ ಹೋಗೋದೇ ಬಿಟ್ಟೀನಿ. ಆದ್ರೆ ಆದಿಚುಂಚುಂಡಿಗೆ ಸ್ವಾಮಿಗಳು ಅವಾಗ ಹೋಗಿದ್ದೆ ಅಲ್ಲಿ. ಅವರು ಒಬ್ಬ ಭಾಳ ಒಳ್ಳೆಯ ದೇವರಂಥ ಸ್ವಾಮೀಜಿಯವರು. ಅವರು ಇಲ್ಲಿ ಚಿತ್ರದುರ್ಗದಾಗ ಅವ್ರದ್ದು ಒಂದು ಗೋಶಾಲೆ ಇದೆ. ಈ ರೀತಿ ಕೆಲವೊಂದು ಮಠಗಳು ಕೆಲಸ ಇವತ್ತು ಏನು ಮಾಡ್ತಾ ಇದ್ದಾವೆ. ನಾವು ಅವ್ರ ಹಿಂದಿದ್ದೀವಿ, ಗುರುಗಳ ಹಿಂದೆ. ನಿಮಗೇನಾದರೂ ನಮ್ಮ ಕಡೆಯಿಂದ ಏನು ಸೇವೆ ಮಾಡಬೇಕು 100ಕ್ಕೆ 100 ಇಂಥ ಗೋ ರಕ್ಷಣೆ ಮಾಡುವಂಥ ಮಟ್ಟಕ್ಕೆ ನಾವು ಎಲ್ಲರೂ ಕೂಡಿ ಮಾಡ್ತೀವಿ. ಪಾಪ ಇವತ್ತು 2 ಕೋಟಿ ರೂಪಾಯಿದಲ್ಲಿ ಒಂದು ಆಶ್ರಮ ಕಟ್ಟಿದ್ದಾರೆ. ಇನ್ನೊಬ್ಬರು ಇನ್ನೂ ಆಕಳುಗಳನ್ನು ಬೇಕಾದ್ರೆ ಹೇಳ್ರಿ, ನನ್ನ ಬಳಿ ಅದಾವೆ. ಗೀರ ಕಳಿಸ್ತೇನೆ. ಒಂದು 10-11 ಆಕಳ ಮನಗಂಡದವ. ಒಂದು ಆಣಿ ಮರಿ ನೋಡ್ದಂಗೆ ಆಗ್ತವೆ ನಮ್ಮಲ್ಲಿ. ಭಾಳ ಅದು ದೋನ್ಸೆ ಕರಾನೇ ಅದಾವ್ರಿ ನಮ್ಮ ಪೂರ್ತಿ. ನಮ್ಮ ಗೋಶಾಲಕ್ಕೆ ಬರ್ರಿ ನೀವು ನೋಡ್ಲಕ್ಕೆ. ಚಲೋ ಆಕಳದಾವೆ, ಚಲೋ ಹೋರಿ ಅದಾವು. ನಾವು ಹೋರಿಗೆ ರೊಕ್ಕ ತೊಗೋದಿಲ್ಲ ರೈತರ ಕಡೆಯಿಂದ. ಹೋರಿಗಳಿಗೆ ರೈತರ ಕಂಡೀಷನ್ ಏನಂದ್ರೆ 10 ರೂಪಾಯಿ ಬಾಂಡ್ ಮ್ಯಾಗ ಬರ್ಸ್ಕೊತೀನಿ ನಾ. ಏನಂದ್ರೆ ಈ ಎತ್ತು ಆಗಿ ನಿನ್ನ ಹೊಲದಾಗ ನಿನ್ನ ಎಷ್ಟು ದಿವಸ ದುಡಿಸೋ ನಿನಗೆ ಆಗೋದಿಲ್ಲ ಅಂದ್ರೆ ಕಟ್ಗರಿ ಮನೆಗೆ ಕೊಡಬಾರ್ದು, ಒಳ್ಳೆ ನನ್ನ ಗೋಶಾಲೆಗೆ ಕೊಡಬೇಕು. ಆ ಕಂಡೀಷನ್ ಮಾಡಿ ಪುಕ್ಕಟೆ ರೈತರಿಗೆ ಕೊಡ್ಲಾಕತ್ತೀವಿ ರೀ. ಮನಗಂಡು ಹೋರಿ ಅದಾರು ಒಂದೊಂದು ನೀನು ನಿಂತು ನೋಡ್ಬೇಕು. ನಮ್ಮಲ್ಲಿ ಕಿಲಾರಿ ಆಕಳ ಎಂತಿಂತ ಆಕಳು ಈಗ ಏನಾರು 2-2 ಲಕ್ಷ ರೂಪಾಯಿದ್ದು ಕಟಗರಿ ಕೊಟ್ಟಂಥ ಉದಾಹರಣೆ ಅದು. ಮೊನ್ನೆ ಒಂದು 20 ನಮ್ಮ ಪೊಲೀಸ್ ಇಲಾಖೆ ಅದಾರು ಭಾಳ ಪುಣ್ಯ ಕಟ್ಕೊಳಕತ್ತಾರ. ಮೊನ್ನೆ ನಮ್ಮ ಪೊಲೀಸ್ ಇಲಾಖೆಯವರು ಒಂದು 20 ಆಕಳ ಕಳ್ಸ್ಯಾರ. ಗಬ್ಬಿದ್ದಂಥ ಆಕಳುಗಳ್ರಿ ಅಂಥವ್ರನ್ನ ಕಟಗರಿ ಕೊಟ್ಟಂಥ. ಅವ್ರನ್ನ ನೀವು ಒಂದೇ ಕಡೆ ಕಟ್ಟೀನಿ ನಾನು. 50 ಆಕಳದಾವು. ಅದು ನೋಡಿದ್ರೆ ಇಷ್ಟು 6-7 ಫುಟ್ಟಿಗೆ ಆಕಳದಾವು. ನೀವು ಯಾರೇ ಮಠಾಧೀಶರು ಕಟ್ತೀನಂದ್ರೆ ನನ್ನ ಬಲ್ಲೆ ಅದಾವೆ. ಕಟ್ರಿ ಒಂದೊಂದು ಆಕಳ ನಾ ಕೊಡ್ತೀನಿ. ಕರಗಳಂತರೂ ಎಷ್ಟು ಅದಾವು. ನೀವು ಯಾಕೆ ಕಟ್ಟಿರ್ತೀನಿ ಅಂದ್ರೆ ಅದು ಇತ್ತಂದ್ರೆ ನಿಮ್ಮ ಮಠಕ್ಕೆ ತಾನೇ ಉದ್ಧಾರ ಆಗ್ತದೆ. ನೀವು ಏನೂ ಪ್ರಯತ್ನ ಮಾಡೋದೇ ಬೇಡ. ಅದು ನಾನೇ ಉದಾಹರಣೆ ಅದೀನಿ. ನನ್ನ ಸಂಸ್ಥೆ ಇಟ್ಟು ಬೆಳೆದದ ಕಾರಣ ಏನಂದ್ರೆ ಗೋಶಾಲೆ ಮಾಡಿದ ಮೇಲೆ ನನ್ನ ರಾಜಕೀಯ ಜೀವನ ಚೇಂಜ್ ಆಗೈತೆ. ನಾ ಪೂರ್ತಿ ಸೋತೋಗಿದ್ದೆ. ಮುಗೀತು. ಯತ್ನಾಳ್ ಯುಗ ಅಂತ ಚಾನಲ್ದವ್ರು ಹೊಡೆದ್ರು, ಒಂದು TV ಅವ್ರು. ಮುಗೀತಿದ್ದು ಯತ್ನಾಳ್ ಗಿರೇಕಿದು. ಏನಿದ್ರು ಇನ್ನು ರಾಜ್ಯದಲ್ಲಿ ರಾಜಾ ಹುಲಿ, ಅದರ ಬೆಟ್ಟದ ಹುಲಿ, ಮರಿ ಹುಲಿ ಅಂತ ಹೊಡಿತಿದ್ರು. ಒಳಗೆ ಹಾಕಿ ಬಿಟ್ಟ ನೋಡಲ್ಲ. ಈಗ ನನಗೇನತ್ತಾರೆ, ಯಾವ ಹುಲಿ ಅತ್ತಾರ ಅವ್ರು ಹೊಡಿತಿರ್ತಾರೆ. ರಾಜಾ ಹುಲಿ ಅಂತ ಯಾವಾಗ ಅತ್ತಾರ ಗೊತ್ತಿಲ್ಲ, ಯಾವಾಗ ಲಗ ಹೊಡಿಸ್ತಾರ ಗೊತ್ತಿಲ್ಲ. ಆದ್ರೆ ನಾನಂತರೂ ಶಾಶ್ವತವಾಗಿ ನನ್ನ ರಾಜಕಾರಣ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಕಾರಣ ಅಂದ್ರೆ ಅದು ಗೋಮಾತೆ ಅನ್ನೋಂಥ ಮಾತೇಳಿ ನಾನು ಮಾತು ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಜೋರದ ಚಪ್ಪಾಳಿಯ ಮೂಲಕ ದಯಮಾಡಿ. ಇದೀಗ
ವೇದಿಕೆಯಲ್ಲಿ ಬಹಳಷ್ಟು ಪ್ರೀತಿಯಿಂದ ಪಾಲ್ಗೊಂಡು ಈ ಒಂದು ಸುಂದರ ಐತಿಹಾಸಿಕ ತುಂಗಾರತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಜ್ಜನ ಜನನಾಯಕ ಪ್ರಶಸ್ತಿಯನ್ನ ಸ್ವೀಕರಿಸಿದಂತಹ ಸನ್ಮಾನ್ಯ ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿ ಸರ್, ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಉಪಸಭಾಪತಿಗಳು ಬೆಂಗಳೂರು, ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಪರಮ ಪೂಜ್ಯ ಜಗದೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹುಕ್ಕೇರಿ ಮಠದ ಪೂಜ್ಯ ಗುರುಗಳ ಸಾನ್ನಿಧ್ಯದಲ್ಲಿ ಉಳಿದ ಎಲ್ಲ ಗುರುಗಳ ಒಂದು ನೇತೃತ್ವದಲ್ಲಿ ನಡೆಯುವ ತುಂಗಾರತಿಯ 5ನೇ ವರ್ಷದ ಕಾರ್ಯಕ್ರಮದಲ್ಲಿ ಈ ದಿವಸ ಬಂದಿರತಕ್ಕಂಥ ನಮ್ಮ ನೆಚ್ಚಿನ ನಾಯಕರು, ಪಕ್ಷ ಏನೇ ಇದ್ದರೂ ಸಹಿತ ಸಿದ್ಧಾಂತದ ಮೇಲೆ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ಬಿಜಾಪುರ ಶಾಸಕರು, ಮಾಜಿ ಮಂತ್ರಿಗಳು ಆದಂಥ ಬಸನಗೌಡರು ಪಾಟೀಲ್ ಯತ್ನಾಳ್ ಅವರೇ, ಈ ಕ್ಷೇತ್ರದ ಶಾಸಕರು, ಆತ್ಮೀಯ ಸ್ನೇಹಿತರು ಆದಂಥ ಪ್ರಕಾಶ್ ಕೋಳಿವಾಡ್ರವರೇ, ಮತ್ತು ಹಿಂದಿನ ಹರಿಹರದ ಶಾಸಕರು, ಆತ್ಮೀಯ ಸ್ನೇಹಿತರಾದ ಶಿವಶಂಕರ್ ಅವರೇ, ಬಳ್ಳಾರಿ ಸಾಹೇಬ್ರವರೇ, ವೇದಿಕೆಯ ಮೇಲಿರುವ ಎಲ್ಲ ಹಿರಿಯ ಗಣ್ಯಮಾನ್ಯರೇ, ಮುಂಭಾಗದಲ್ಲಿರುವ ಎಲ್ಲ ತಾಯಂದಿರೇ, ಹಿರಿಯರೇ, ಈಗಾಗಲೇ ಬಸನಗೌಡರು ಎಲ್ಲ ವಿಚಾರಗಳನ್ನು ಎಳೆಯಾಗಿ ಯಾವುದನ್ನು ಉಳಿಸದೆ ನೇರ ನಿಷ್ಠೂರ ಯಾವಾಗಲೂ ಏನು ಕೇಳಿದರೂ ಸಹಿತ ವಿಧಾನಸೌಧದೊಳಗೂ ಸಹಿತ ಮೊನ್ನೆ ಬೆಳಗಾಂದಲ್ಲಿ ಎಲ್ಲ ವಿಚಾರಗಳನ್ನು ನೇರವಾಗಿ ಮಾತಾಡಿಬಿಟ್ರು. ಈಗ ನನ್ನ ಪರಿಸ್ಥಿತಿ ಏನಾಗೈತಿ ಅಂತ ಹೇಳಿದ್ರೆ, ನಾನು ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಬಂದು ಉಪಾಧ್ಯಕ್ಷನಾಗಿ BJP ಪಕ್ಷದವ್ರ ಜೊತೆ ಕುಂದಿರ್ಬೇಕ್ರಿ ಸರ್. ನನಗೊಂದು ಗೆರೆ ಇದೆ, ಆ ಬಾವಿ ಬಿಟ್ಟು ಆಚೆ ಕಡೆ ಅವ್ರಿಗೆ ಭೇಟಿಯಾಗಕ್ಕೆ ಹೋಗಂಗಿಲ್ಲ. ನಾನು ಫಸ್ಟ್ ಕುಂದಿರ್ತಾನೆ, ವಿರೋಧ ಪಕ್ಷದ ನಾಯಕರು ನನ್ನ ಪಕ್ಕಕ್ಕೆ ಕುಂದಿರ್ತಾರೆ, ತದನಂತರ ಅವರೆಲ್ಲ ನಾಯಕರುಗಳು ಕುಂದಿರ್ತಾರೆ. ಇದು ಒಂದು ಶಿಷ್ಟಾಚಾರ. ಯಾರು ಉಪಾಧ್ಯಕ್ಷರಾಗಿ ವಿಧಾನಸಭೆಯ ಅಧ್ಯಕ್ಷರಾಗಿರ್ತಾರೆ ಅವರು ಅಲ್ಲೇನೂ ಕುಂದಿರಬೇಕು ಅಂತ. ಹಾಗಾಗಿ ಬಸನಗೌಡ್ರದ್ದು ನಮ್ಮದು ಇನ್ನೂ ಜಾಸ್ತಿ ಸಂಪರ್ಕ ಬೆಳೀತಾ ಇದೆ. ಆದರೆ ನಿಮ್ಮ ಪಾರ್ಟಿ ಏನು ಸೇರೋದಿಲ್ಲ ಸರ್, ಕಾಂಗ್ರೆಸ್ನೊಳಗೆ ಇರ್ತೀನಿ. ಆದರೆ ನಿಮ್ಮ ಜೊತೆಗೆ ಇರ್ತೀವಿ ಅಂದ್ರೆ ನೇರವಾಗಿ BJP ಪಕ್ಷದವ್ರ ಜೊತೆಗೆ, ವಿರೋಧ ಪಕ್ಷ ಕುಮಾರಸ್ವಾಮಿಯವ್ರ ಜೊತೆಗೆ ಇರ್ತೀವಿ. ಹಾಗಾಗಿ ಬಸನಗೌಡರು ಯಾವತ್ತೂ ಕೂಡ ಯಾರದೇ ಬಿಡವಿಲ್ಲ, ಯಾರಿಗೂ ಕೂಡ ಅಂಜದೆ ಅಳುಕದೆ ನೇರವಾಗಿ ಇದ್ದಿದ್ದನ್ನು ಇದ್ದಂಗೆ ಹೇಳಿದರೆ ಏನೋ ಬಂದು ಎಲ್ಲಿಗೆ ಹೊಡೀತು ಅಂತ ಹೇಳ್ತಾರೆ. ಆ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡ್ತಾರೆ. ನೋಡ್ರಿ, ನಮ್ಮೆಲ್ಲರೂ ಪರಿಸ್ಥಿತಿ ಹೆಂಗದವು ಅಂದ್ರೆ, ನಾವೇನಾದರೂ ಹಂಗೆ ಮಾಡಿದರೆ ಮುಂದಿನ ಸಲ ಮತ್ತು ನಾವು ವಿಧಾನಸೌಧದ ಕಡೆಗೆ ಮುಖ ಮಾಡೋಂಗಿಲ್ಲ. ಯಾಕಂದ್ರೆ ಅಲ್ಲಿಗೆ ನಮ್ಮದು ಕತೆ ಮುಗಿಸ್ಬಿಡ್ತಾರೆ. ನಿಮ್ಮದು ಹೆಂಗೈತಿ ಅಂತ ಹೇಳಿದ್ರೆ, ಮೊನ್ನೆ ನೀವು ಓಪನ್ನಾಗಿ ವಿಧಾನಸೌಧದಲ್ಲಿ ಏನು ಹೇಳಿದ್ರಿ ಅಂದರೆ, ನನ್ನನ್ನು ಸೋಲಿಸ್ಲಿಕ್ಕೆ ಯಾವನ ಕಡಿದ್ದನೂ ಸಾಧ್ಯ ಇಲ್ಲ, ಯಾವನ್ ಬಂದು ಏನು ಮಾಡಿದ್ರು ನನಗೇನು ಮಾಡ್ಕೊಳಕ್ಕೆ ಆಗೋದಿಲ್ಲ ಅನ್ನೋ ಮಾತು ಯಾರಾದರೂ ಈ ರಾಜ್ಯದಲ್ಲಿ ಹೇಳ್ತಾರಂದ್ರೆ ನೀವು ಒಬ್ಬರೇ ಅಂತ ಹೇಳಿ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಅಷ್ಟು ಮತ್ತು ನಾನು ಅವ್ರ ಕ್ಷೇತ್ರದೊಳಗೆ ಮೊನ್ನೆ ಒಂದು ಕಾರ್ಯಕ್ರಮಕ್ಕೂ ಕೂಡ ಹೋಗಿದ್ದೆ. ಅವರು ಚಿರಂಜೀವಿ ಬಂದಿದ್ದರು, ಆದರೆ ಅವ್ರು ಸ್ವಲ್ಪ ಭಾಳ ಸಂಪನ್ನರು, ಮೆತ್ತನರು. ಗೌಡ್ರು ಹೆಂಗೆ ದಾಡಿಸಿಯಾಗಿ ಏನೂ ಮಾಡಾರಲ್ಲ, ಆದರೆ ಭಾಳ ಸಜ್ಜನರು, ಒಳ್ಳೆಯವರು, ಅವ್ರ ಬಗ್ಗೆನೂ ಭಾಳ ಗೌರವ. ಅಲ್ಲಿ ನಮ್ಮ ತಾಂಡಗಳು ಸಹಿತ ಗೌಡ್ರು ಏನು ಹೇಳ್ತಾರೆ ಹಂಗೆ ಅಂತ ಹೇಳ್ತಾರೆ ಗೌಡ್ರು. ನಾನು ಅಲ್ಲಿದ್ದು ಬಂದೆ, ಮೊನ್ನೆ ಒಂದು ದಿವಸ ಹೋಗಿದ್ದು. ಆ ರೀತಿಯಾಗಿ ಎಲ್ಲ ವರ್ಗದ ಜನರಿಗೆ ಜನಾನುರಾಗಿಯಾಗಿ ನೇರವಾಗಿ ಅವ್ರಿಗೆ ಏನೇ ಸವಲತ್ತುಗಳನ್ನಿದ್ರು ಸಹಿತ ಇವತ್ತಿನ ಕಾಲದೊಳಗೆ. ಮತ್ತು ಅವರು ಇವತ್ತು ನನಗೆ ಗುರ್ತಾತು, ಇಂಥ ಒಂದು ಸಾವಿರಾರು ಹಸುಗಳನ್ನು ಸಾಕಿದ್ದಾರೆ, ಗೋವುಗಳನ್ನು. ಆದ್ದರಿಂದಲೇ ವಿಶ್ವ ಗೋಮಾತೆ ಪ್ರಶಸ್ತಿಯನ್ನು ಪರಮ ಪೂಜ್ಯ ಗುರುಗಳು ಇವತ್ತು ಅವರಿಗೆ ಕೊಟ್ಟಿರೋದು ಸಾರ್ಥಕ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದರ ಮೇಲೇ ಅವರು ಇವತ್ತು ಚೆನ್ನಾಗಿ ಮಾತನಾಡಿದ್ದಾರೆ, ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ. ನಮ್ಮ
ಸ್ವಾಮೀಜಿಯವರು ಈ ಮಠಕ್ಕೆ ಬಂದು ಇಲ್ಲೇನೋ ಇರ್ತಕ್ಕಂಥ ಜಾಗ. ಗೌಡ್ರೆ, ನಾನು ಈ ಕ್ಷೇತ್ರದ ಜಿಲ್ಲಾ ಪರಿಷತ್ ಸದಸ್ಯ ಮೊದಲು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ, ನಜೀರ್ ಸಾಹೇಬರು ಗ್ರಾಮೀಣಾಭಿವೃದ್ಧಿ ಸಚಿವರಾದಾಗ ನಾನು ಈ ಭಾಗದಿಂದ, ನಂದು ಇಲ್ಲೇ ಪಕ್ಕದ ಹಳ್ಳಿ ಸರ್, ಒಂದು 5-6 ಕಿಲೋಮೀಟ್ರ್ ದೂರದಲ್ಲಿದೆ. ನಾನು ಬಿರ್ಲಾ ಫ್ಯಾಕ್ಟ್ರಿಯಲ್ಲಿ ಮೊದಲು ಕೆಲಸಕ್ಕೆ ಇದ್ದವನು. ಬಿರ್ಲಾದವರು ನಾನು ಯೂನಿಯನ್ ಲೀಡರ್ ಆಗ್ತಾನೆ ಅಂತ ಹೇಳಿ ಗುರುತಾದ ತಕ್ಷಣ ನನ್ನ ಕಂಪ್ನಿಯಿಂದ ಹೊರಗೆ ಹಾಕ್ಬಿಟ್ರು ಗೌಡ್ರು. ಆವಾಗ ಹೊರಗೆ ಹಾಕಿದಾಗ ನಾನೇನು ಹೇಳಿದೆ, ಹುಟ್ಟಿಸಿದ ದೇವ್ರು ಹುಲ್ಲು ಮೇಸೋದಿಲ್ಲ, ಒಂದಿಲ್ದ ಒಂದು ದಿವಸ ಈ ಕಂಪ್ನಿಗೆ ನಾನು ಲೀಡ್ರಾಗೇ ಬರ್ತೀನಿ ಅಂತ ಚಾಲೆಂಜ್ ಮಾಡಿ ಹೋಗಿದ್ದೆ. ಮುಂದೆ ಸ್ವಲ್ಪ ದಿವಸದಲ್ಲಿ ಬಂದು ಈಗ ಜಿಲ್ಲಾ ಪರಿಷತ್ತಿನ ಸದಸ್ಯನಾಗಿ ಬಂದೆ. ಅವಾಗ ಈ ಊರಿನ ಜನನೆಲ್ಲ ವೋಟ್ ಹಾಕಿ, ಇಲ್ಲಿ ನಮ್ಮ ಪಾರ್ಟಿನೇ ಇರಲಿಲ್ಲ, ನಮ್ಮ ಪಾರ್ಟಿ ಭಾಳ ಸಣ್ಣ ಕಡಿಮೆ ಇತ್ತು. ಜನತಾ ಪಕ್ಷ ಇತ್ತು ಅವಾಗ, ಜನತಾ ದಳ ಜನತಾ ಪಕ್ಷ ಇತ್ತು, ಅದು ಭಾಳ ಪ್ರಬಲವಾಗಿತ್ತು. ಅದರಿಂದ ಎಲ್ಲ ವೋಟು ಆ ಕಡೆಯಿಂದ ಬರ್ತಾವು, ಇಲ್ಲಿ ಬರೋತ್ತಾಗ ನಾವು ಸೋತು ಬಿಡ್ತೇವೆ ಅಂತ ಆ ಬಿರ್ಲಾ ಫ್ಯಾಕ್ಟ್ರಿ ಒಳಗೆ ಎಂಪ್ಲಾಯಿ ಇದ್ದೆ ಅನ್ನೋದಕ್ಕೆ ಕೋಳಿವಾಡ ಸಾಹೇಬರು ನನಗೆ ಇಲ್ಲಿಗೆ ಹಾಕಿದರು. 5 ಮಂದಿ ಜಿಲ್ಲಾ ಪರಿಷತ್ತು ಸದಸ್ಯರಲ್ಲಿ ನಾನು ಒಬ್ಬನ ಆರಿಸಿ ಬಂದೆ. ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಬ್ಯಾಡಗಿಯ ಶಾಸಕನಾಗಿ, ಹಾವೇರಿ ಶಾಸಕನಾಗಿ, ಮುಜರಾಯಿ ಮತ್ತು ಟೆಕ್ಸ್ಟೈಲ್ ಮಂತ್ರಿಯಾಗಿ, ಇವತ್ತು ಡೆಪ್ಟಿ ಸ್ಪೀಕರ್ ಆಗ್ತಕ್ಕಂಥ ಅವಕಾಶ ಪರಮ ಪೂಜ್ಯ ಗುರುಗಳ ಆಶೀರ್ವಾದದಿಂದ ಸಿಕ್ಕಿದೆ. ಆದ್ದರಿಂದ ಇಲ್ಲಿ ಏನೂ ಇರಲಿಲ್ಲ ಜರ. 92ರಲ್ಲಿ ಪ್ರವಾಹ ಬಂದಿತ್ತು, ತುಂಬ ಪ್ರವಾಹ ಬಂದಿತ್ತು. ಅವಾಗ ಅಲ್ಲಿ ತನಕನೂ ಕೂಡ ನೀರಿತ್ತು, ಫುಲ್ಲು ನೀರು ನಿಂತ ಜಾಗ. ಇದು ಒಂದು ಕೊಳಚೆ ಪ್ರದೇಶ. ಇಂಥದ್ರಲ್ಲಿ ಗುರುಗಳು ಬಂದು ಇಲ್ಲಿ ತಪಸ್ಸು ಮಾಡಿ ಎಲ್ಲ ಜನರ ಮನಸ್ಸನ್ನು ಒಲಿಸಿ ಇವತ್ತು ತಮ್ಮ ಒಂದು ಸ್ವಂತ ಶಕ್ತಿಯಿಂದ ಇವತ್ತು ಇಷ್ಟೆಲ್ಲವನ್ನು ಮಾಡಿದ್ದಾರೆ. ನಾವು ಭಾಳ ಖುಷಿ ಪಡ್ತೀವಿ. ಆದರೆ ನಮಗೊಂದು ಬೇಜಾರ ವ್ಯಸನ ಅಂತ ಹೇಳಿದರೆ, ಅವ್ರು ಇಲ್ಲಿವರೆಗೂ ಪಟ್ಟಾಧಿಕಾರವನ್ನು ಮಾಡಿಲ್ಲ. ಅದಕ್ಕೆ ನಾವು 2024ರಲ್ಲಿ ಮಾಡಬೇಕು ಅಂತ ರಂಭಾಪುರಿ ಜಗದ್ಗುರುಗಳು 2-3 ವರ್ಷದ ಹಿಂದೆ ಬಂದಾಗ ಅವ್ರಿಗೆ ನಾವು ಹೇಳಿದ್ವಿ. ಅಜರ ಮತ್ತಿಲ್ಲಿ ಶಾಸಕರು ಅರುಣಕುಮಾರ್ ಅಂತ ಇದ್ದರು, ನಾವು ಅವರು ಸೇರಿ ಆಂಜನೇಯ ಅವರು ಬಂದಿದ್ದರು. ಇದೇ ವೇದಿಕೆ ಮೇಲೆ ಮಾತಾಡಿದ್ವಿ. 24ಕ್ಕಂತ ಫಿಕ್ಸ್ ಆಯ್ತು. ಈ ಸಲ ಬರಗಾಲ ಗಿರಗಾಲ ಬಂತು ಅಂತ ಅಜ್ಜಾರು ಮತ್ತೆ ಯಾಕೋ ಬೇಡ ಅಂದ್ಬಿಟ್ರು. ಅದಕ್ಕೆ ಬಸನಗೌಡರು, ನಾನು, ಪ್ರಕಾಶ್ರವರು, ಶಿವಶಂಕರ್ ಅವರ ನೇತೃತ್ವದಲ್ಲಿ ಮುಂದಿನ ವರ್ಷ 2025 ಫೆಬ್ರವರಿ 25 ಆಗ್ಬೋದು, 26ಕ್ಕೆ ಆಗ್ಬೋದು, ಅದು ಏನೇ ಇದ್ದರೂ ಸಹಿತ ನಾವೆಲ್ಲರೂ ನಿಂತ್ಕೊಂಡಿದ್ದು ಅಜ್ಜಾರ್ಗೆ ಒಂದು ಪಟ್ಟಾಧಿಕಾರ ಮಾಡಲೇಬೇಕು ಸರ್. ಯಾಕಂದರೆ ಇದೆಲ್ಲರೂ ಮಾಡ್ತೇವೆ ಅಂತ ಹೇಳಿ ಹೋಗ್ಬಿಟ್ಟಿದ್ದಾರೆ. ನಾವು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ನಾನು ಒಂದು ಸಲ ಜಿಲ್ಲಾ ಪರಿಷತ್ ಸದಸ್ಯನಾಗಿದ್ದಕ್ಕೆ ಇವತ್ತು ಆ ಮಟ್ಟಕ್ಕೆ ಡೆಪ್ಟಿ ಸ್ಪೀಕರ್ ಆಗೋ ಮಟ್ಟಕ್ಕೆ ಹೋಗಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ಸೇರಿ ಅವರು ಒಂದು ಪಟ್ಟಾಧಿಕಾರದ ಕಾರ್ಯಕ್ರಮ, ಈಗಾಗಲೇ ನಾನು ಪ್ರಕಾಶ್ ಹತ್ರನೂ ಮಾತಾಡೇನೆ ಅಜ್ಜಾರ, ತಾವೆಲ್ಲ ನಮ್ಮ ಹುಕ್ಕೇರಿ ಮಠದ ಅಜ್ಜಾರು ಇದಕ್ಕೆ ಸಾಕ್ಷಿ ಆಗಬೇಕು. ಎಲ್ಲ ಗುರುಗಳ ಒಂದು ನೇತೃತ್ವದಲ್ಲಿ ಮುಂದಿನ ಸಾರೆ ಈ ಒಂದು ತುಂಗಾರತಿ ಮಾಡುವ ಸಂದರ್ಭದಕ್ಕಿಂತ ಮೊದಲು ನಾವು ಪಟ್ಟಾಧಿಕಾರ ಮಾಡಿ ತುಂಗಾರತಿಯನ್ನು ಮಾಡಬೇಕು ಅಂತ ನನ್ನ ವೈಯಕ್ತಿಕವಾದಂಥ ಮನವಿ. ಅದಕ್ಕಾಗಿ ನಾನು ಕೂಡ ಎಲ್ಲ ಲೀಡರ್ಶಿಪ್ ತಗೊಂಡು ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ಈ ದಿವಸ ಸರ್ ಒಂದು ಸಲ ಅಜ್ಜರು 1 ತಿಂಗಳ ಉಪವಾಸನೇ ಇಲ್ಲಿ ತಪಸ್ಸಿಗೆ ಕುಂತಿದ್ರು ಸರ್. 21 ದಿವಸ ಮಂಜಣ್ಣದಲ್ಲಿ 21 ದಿವಸ, ಮತ್ತೆ 42 ದಿವಸ ಕುಂದಿರ್ಬೇಕು ಅಂತ ಹೇಳಿ ಎಲ್ಲ ತಯಾರು. 1 ವರ್ಷ ಒಂದು ತಯಾರಿ ನಡೆಸಿ ನನಗೆ ಕರೆದಿದ್ರು ಸರ್. ನಾನು ಮುಜರಾಯಿ ಮಂತ್ರಿ ಇದ್ದೆ ಅವತ್ತು. ಇನ್ನೂ ಬಂದು ಅಜ್ಜಾರನ್ನ ಕುಂದಿರಿಸ್ಬೇಕು ಅಂತ ಹೇಳಿ ಬಂದರು. ನಾನು ಎಲ್ಲ ಹೆಣ್ಮಕ್ಳು ಎಲ್ಲರೂ ಕುಂತಿದ್ರು. ನಾನು ಬಂದಿದ್ದೆ. ನಾನು ಹೇಳಿದೆ, ನಾನು ಮುಜರಾಯಿ ಮಂತ್ರಿಯಾಗಿ ಇಲ್ಲಿ ತಪಸ್ಸು ಮಾಡಿರಿ, ಅದನ್ನು ಮಾಡಿರಿ ಅಂತ ಹೇಳೋದಿಲ್ಲ. ಹಿಂದಿನವರು ಮಾಡ್ತಿದ್ರು. ಅವ್ರ ಗಡ್ಡೆ ಗೆಣಸು ಎಲ್ಲ ತಿಂದು, ಋಷಿ ಮುನಿಗಳು ಎಲ್ಲ ಶಕ್ತಿಯುತವಾದ ಆಹಾರ ಇತ್ತು, ಅದನ್ನು ತಿಂದು ಅವರು ಬದುಕ್ತಿದ್ರು. ಆದರೆ ಇವತ್ತಿನ ಸ್ವಾಮಿಗಳು ಪಾಪ ಇಂಥ ಆಹಾರ ತಿಂದು ಹೋಗಿ 1 ವರ್ಷಗಟ್ಟಲೆ ಕುಂತ್ಬಿಟ್ರೆ ಅವ್ರು ಹೊರಗೆ ಬರೋದಿಲ್ಲ. ಆದ್ದರಿಂದ ಈ ಅಪವಾದ ನನಗೆ ಬರಬಾರ್ದು. ಅದಕ್ಕೆ ದಯಮಾಡಿ ಎಲ್ಲ ತಾಯಂದಿರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ನಿಮಗೆ ಸ್ವಾಮಿಗಳು ಬೇಕೋ ಅಥವಾ ಅವ್ರ ಶವ ಬೇಕು, ಅದಕ್ಕಾಗಿ ನೀವೆಲ್ಲರೂ ಹಠ ಮಾಡಿ ಅವ್ರನ್ನ ಕುಂದಿರಿಸ್ಬಾರ್ದು ಅಂತ ಹೇಳಿ ತಯಾರು ಮಾಡಿದೆ.
ಎಲ್ಲ ಸ್ವಾಮಿ ಹೆಣ್ಮಕ್ಳು ಎಲ್ಲರೂ ಇದ್ದವರೆಲ್ಲ ಬ್ಯಾಡ್ರಿ ಅಪ್ಪಾಜಿ ಅದನ್ನು ಮಾಡೋದ ಬ್ಯಾಡ್ರಿ ಅಂತೇಳಿ ನನಗೆ ಸಪೋರ್ಟ್ ಮಾಡಿಬಿಟ್ಟು ಸರ್. ಸಪೋರ್ಟ್ ಮಾಡಿದ ತಕ್ಷಣ ನಾನು ಅಜ್ಜಾರ ಬ್ಯಾಡ್ರಿ ಇದು ಯಾಕೆ ಇಷ್ಟು ವರ್ಷ ಗಂಟ್ಲೆ ಕುಂತು ನೀವು ಮತ್ತೆ ಹೊರಗೆ ಬರೋದಿಲ್ಲ, ನಿಮ್ಮನ್ನು ನಾವು ಏನು ನೋಡ್ತೇವೋ ಗೊತ್ತಿಲ್ಲ ಅಂತ ಹೇಳಿ ಬಿಡಿಸ್ಬಿಟ್ಟೆ ಸರ್. ಬಿಡಿಸಿದ್ವಿ. ಅದಕ್ಕಾಗಿ ಆದರೂ ಈಗ ಒಂದು ಪಟ್ಟಾಭಿಷೇಕ ಮಾಡಿ ಈ ಸ್ಥಾನದಲ್ಲಿ ಇದು ಮಾಡೋದು. ಅದ್ರ ಜೊತೆಗೆ ಕಳೆದ ಬಾರಿ ನಾನು ಕೂಡ ಬಂದಿದ್ದೆ. ಇಲ್ಲಿ ತುಂಗಾರತಿ ಮಾಡ್ತಕ್ಕಂಥ ಕ್ಷೇತ್ರಕ್ಕೆ 8 ಕೋಟಿನ 10 ಕೋಟಿ ಕೇಳಿದ್ವಿ. 10 ಕೋಟಿ ರೂಪಾಯಿ ಕೇಳಿದ್ವಿ ಸರ್. ಆದರೆ ಅದಕ್ಕೆ ರಾಜಕಾರಣ ಮಾಡಿದರು. ಇಲ್ಲಿ ಅಜ್ಜಾರು ಮಾಡ್ತಕ್ಕಂಥ ಆರತಿ ಬಿಟ್ಟು ಇಲ್ಲೆಲ್ಲೇ ಮುಂದೆ ಒಂದು ಮಾಡಬೇಕು ಅಂತೇಳಿ ನೀವು ಹೇಳಿದ್ರಲ್ಲ ಆಗಲೇ, ಅದನ್ನು ಮತ್ತೆ ಮಾಡಿದರು. ಅದಕ್ಕೆ ನಾನು ಪ್ರಕಾಶ ಇಬ್ಬರೂ ಸೇರಿ ಡಿ ಕೆ ಶಿವಕುಮಾರ್ ಹತ್ರ ಹೋಗೋಣ, ಸಾಧ್ಯ ಆದ್ರೆ ಯತ್ನಾಳ್ ಸರ್ನು ಕರ್ಕೊಂಡು ಹೋಗಿ ಅದಕ್ಕೆ ನಾವು ಇಬ್ಬರು ಹೋಗ್ತೇವೆ ಸರ. ಹೋಗಿ ಅದನ್ನು ಎಲ್ಲ ಪ್ಲಾನು ಮಾಡಿಸಿದಾರ. 42 ಲಕ್ಷ ರೂಪಾಯಿಗಳನ್ನು ಆ ಪ್ಲಾನ್ ಮಾಡೋಕ್ಕೆ ಕೊಟ್ಟಾರ ಅಜ್ಜಾರು. ಅದಕ್ಕಾಗಿ ಅದು ಒಂದು ಮಾಡಿದರೆ ಭಾಳ ನಿರಂತರವಾಗಿ ಉಳಿತು. ಅದಕ್ಕೆ ನಾನು ಶಾಸಕರಾದ ಪ್ರಕಾಶ್ ಅವರು ಸೇರಿ ಅದನ್ನು ಮಾಡಲಿಕ್ಕೆ ಎಲ್ಲ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾನೆ. ಅನ್ನೋದ್ರ ಜೊತೆಗೆ ಇವತ್ತು ನನಗೆ ಒಂದು ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ನಾನು ಕೂಡ ಬಸನಗೌಡರು ಇದ್ದಂಗೆ ಸರ್ ಗೌಡ್ರು, ನಾನು ಯಾವುದು ಪ್ರಶಸ್ತಿ ಇಲ್ಲಿವರೆಗೂ ತಗೊಂಡನಲ್ಲ. ನಾನು ಅದನ್ನು ಇದನ್ನೂ ಮಾಡ್ದನಲ್ಲ. ನಮಗೆ ಮೊನ್ನೆ ಇವಾಗ ಗುರ್ತಾತು ನಮ್ಮ ಹೆಸರಿನೊಳಗೆ ಇದನ್ನು ಹಾಕಿಬಿಟ್ಟಾರ ಅಂತೇಳಿ. ಆದರೂ ಸಹಿತ ಈ ಮಠದ ಶಿಷ್ಯನಾಗಿ ನಾನು ಅಜ್ಜಾರಿಗೆ ಒಂದು ಗೌರವ ಕೊಡಬೇಕು ಅಂತ ಹೇಳಿ ತಾವೆಲ್ಲರೂ ನಮ್ಮ ಹುಕ್ಕೇರಿ ಮಠದ ಅಜ್ಜಾರು, ನಮಗೂ ಅವರಿಗೂ ಭಾಳ ಸಂಬಂಧ ಸರ್. ಹುಕ್ಕೇರಿ ಮಠ ಹಾವೇರಿ ಒಳಗೈತಿ, ಹಾವೇರಿ ಮಠ ಹುಕ್ಕೇರಿ ಒಳಗೈತಿ. ಹೀಗಾಗಿ ನಮ್ಮ ಅಜ್ಜಾರು ಭಾಳ ಸಂಬಂಧ ಇದೆ. ಮೊನ್ನೆ ನನಗೆ ಆಪ್ರೇಷನ್ ಆಗೈತಿ ಅಂದ ದಿವಸ ಭಾಳ ಅಜ್ಜಾರು ನಾನು ಅಲ್ಲಿ ಕುಂತಾರ್ಗ, ನೀನು ಹೋಗಿ ಹೇಳು ಊಟ ಮಾಡಪ್ಪ. ಏನು ಮಾತೃ ಹೃದಯ ಅಜ್ಜಾರದು. ನನ್ನ ಸಲುವಾಗಿ ಎಷ್ಟು ಕಳಕಳಿ ಮಾಡಿದರು ಅಂದ್ರೆ ಅಲ್ಲಿಂದ ಎಬ್ಬಿಸಿ ಕಳಿಸಿ ಊಟ ಮಾಡೋ ಮಟನೂ ಬಿಡಲಿಲ್ಲ. ಅಷ್ಟು ಮಾತೃ ಹೃದಯ ನಮ್ಮ ಅಜ್ಜಾರದು. ಅದಕ್ಕೆ ಇವತ್ತು ಎಲ್ಲರೂ ಬಂದು ಎಲ್ಲರೂ ಇವತ್ತು ಕೂಡಿದಿರಿ. ಬಸನಗೌಡರ ಮಾತುಗಳನ್ನು ಕೇಳಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋ ಅಂಥದ್ದಿದೆ. ಅಂಥದ್ದನ್ನೆಲ್ಲವನ್ನು ಕೂಡ ಮಾತನಾಡಿದ್ದಾರೆ ಗೌಡ್ರು. ಇನ್ನೂ ನಾಳೆಯಿಂದ ಹೌಸ್ ಚಾಲು ಆಗ್ತದೆ. ನಾನು ಕೂಡ ಹೋಗಬೇಕು. ನಾಳೆಯಿಂದ ಮತ್ತೆ ಕುಂದರ್ರಿ ಅನ್ನಬೇಕು. ಅದಕ್ಕೆ ರೊಕ್ಕ ಕೊಡ್ತಾರೆ ನಮಗೆ ಗೌಡ್ರ. ಬರೀ ಮಂದಿ ಕುಂದರ್ಸಕ್ಕೆ ಎದ್ದ ತಕ್ಷಣ ಕುಂದ್ರು ನೀನು ಅನ್ಬೇಕು, ಅದು ಬೇರೆ ಇಲ್ಲ. ಅದಕ್ಕೆ ಅದು ಎಷ್ಟು ದಿವಸ ಕುಂದರ್ರಿ ಅಂತ ಅಲ್ಲಿ ಹೇಳ್ತಾರೋ ಅಲ್ಲಿ ತನಕ ಕುಂದರ್ರಿ ಅಂತವಿ. ಆಮೇಲೆ ನಾವು ಕೂಡ ನಿಮ್ಮೆಲ್ಲರ ಜೊತೆಗೆ ಇರ್ತೀವಿ ಅನ್ನೋ ಮಾತನ್ನು ಹೇಳಿ ಈ ದಿವಸ ಕರೆದು ನನಗೂ ಸನ್ಮಾನ ಮಾಡಿದಂಥ ಪರಮ ಪೂಜ್ಯ ಗುರುಗಳಿಗೆ ಪಾದಗಳಿಗೆ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತಾನೆ. ಜೈ ಹಿಂದ್. ಭಾಗವಹಿಸಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತಹ ಹಾಗೂ ಸಜ್ಜನ ಜನನಾಯಕ ಪ್ರಶಸ್ತಿಯನ್ನ ಈ ವೇದಿಕೆಯಲ್ಲಿ ಸ್ವೀಕರಿಸಿದ ಸನ್ಮಾನ್ಯ ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿ ಸರ್, ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಉಪಸಭಾಪತಿಗಳು ಬೆಂಗಳೂರು, ಇವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಗುರು ಎಂದ್ರೆ ಕೇವಲ ವ್ಯಕ್ತಿ ಅಲ್ಲ, ಅದು ಒಂದು ಅದ್ಭುತ ಶಕ್ತಿ. ಅಜ್ಞಾನದ ಕತ್ತಲೆಯ ಕಳೆದು ಜ್ಞಾನದ ಜ್ಯೋತಿಯನ್ನ ಬೆಳಗುವ ಶಬ್ದವೇ ಗುರು. ಇದೀಗ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳು, ಸ್ಫಟಿಕಪುರಿ ಮಹಾಸಂಸ್ಥಾನ ಪಟ್ಟನಾಯಕನಹಳ್ಳಿ ಶಿರಾ ತಾಲೂಕು ಪೂಜ್ಯ ಶ್ರೀಗಳು ತಮ್ಮ ಆಶೀರ್ವಚನವನ್ನ ನೀಡಬೇಕಾಗಿ ವಿನಮ್ರತೆಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಹರಿವು ಈ ದಿವ್ಯ ಸಮಾರಂಭದ ನೇತೃತ್ವವನ್ನು ವಹಿಸಿ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದಗಳನ್ನು ನೀಡ್ತಿರುವಂಥ ಪುಣ್ಯಕೋಟಿ ಮಠದ ಧರ್ಮಾಧಿಕಾರಿಗಳಾದಂಥ ಪೂಜನೀಯ ಶ್ರೀ ಶ್ರೀ ಜಗದೀಶ್ವರ ಮಹಾಸ್ವಾಮಿಗಳವರೇ, ನಾಡು ನುಡಿ ನೆಲ ಜಲದ ವಿಷಯವಾಗಿ ತಮ್ಮದೇ ಆಗಿರುವಂಥ ಪ್ರಖರ ನಿಲುವನ್ನು ಹೊಂದಿರುವಂಥ ಪೂಜನೀಯ ಹುಕ್ಕೇರಿ ಮಹಾಸ್ವಾಮಿಗಳವರೇ, ಗುಲ್ಬರ್ಗ ಮಹಾಸ್ವಾಮಿಗಳವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಪೂಜನೀಯ ಗುರುವರಿಯರೇ,
ನಿಮ್ಮೆಲ್ಲರ ಪ್ರೀತಿಯ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರುವಂಥ ಮಾಜಿ ಕೇಂದ್ರ ಸಚಿವರು, ಹಾಲಿ ಶಾಸಕರು, ನೇರ ನುಡಿಗೆ ಹೆಸರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ರವರೇ, ಇದೇ ತಾನೇ ಮಾತನಾಡಿ ತೆರಳಿರುವಂಥ ರುದ್ರಪ್ಪ ಲಮಾಣಿರವರೇ, ಕೋಳಿವಾಡರು ಕೂಡ ಸ್ಪೀಕರ್ ಆಗಿದ್ದರು, ಅವರು ಕೂಡ ಪ್ರಗತಿಪರ ಚಿಂತಕರು, ಅವರ ಸುಪುತ್ರರು ಮತ್ತು ಭಾಳ ಬುದ್ಧಿವಂತರು ಅಂತೇಳಿ ನನಗೀಗ ಗೊತ್ತಾಯಿತು. ಅವ್ರಿಗೆ ಚೆನ್ನಾಗಿ ಅರಿವಿದೆ, ಸಮಯ ಪ್ರಜ್ಞೆ ಇದೆ. ನಾವೇನು ಜಾಸ್ತಿ ಮಾತನಾಡೋದು ಬೇಕಾಗಿಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ರವ್ರ ಮೈಕ್ ಸರಿ ಮಾಡಿದ್ರೆ ಸಾಕು, ಇನ್ನಿದ್ದೆಲ್ಲ ಅವರೇ ಮಾತಾಡ್ತಾರೆ. ನಮಗೇನು ಬರಬೇಕು ಅದು ಸುಲಭವಾಗಿ ಬರುತ್ತೆ ಅಂತೇಳಿ ಪ್ರಕಾಶ್ ಅವರು ತಿಳ್ಕೊಂಡಿದ್ದಾರೆ. ಪ್ರಕಾಶ್ ಅವರು ಅಷ್ಟೇ ಅಲ್ಲ, ಭಾಳ ದೊಡ್ಡ ಉದ್ಯಮವನ್ನು ಮಾಡಿ ಬಹುಶಃ ಕೆಲವು ವರ್ಷಗಳ ಹಿಂದೆ ಈ ಮೋಡ ಬಿತ್ತನೆ ತಾವೇ ಫಸ್ಟು SM ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದರು. ಆವಾಗ ಬರ ಬಂದಿತ್ತು, ಭಾಳ ಸಂತೋಷ, ಭಾಳ ದೊಡ್ಡ ಸೇವೆ. ಆಗ ಅವರು ಮೋಡ ಬಿತ್ತನೆ ಮಾಡಿಸಿ ಮಳೆ ಬರೆಸುವಂಥ ಭಾಳ ದೊಡ್ಡ ಪ್ರಯತ್ನವನ್ನು ಮಾಡಿದರು. ಈಗಲೂ ಕೂಡ ಒಂದು NGO ಮಾಡಿಕೊಂಡು ಭಾಳ ದೊಡ್ಡ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಶಾಸಕರು, ರಾಜಕಾರಣಿ ಅನ್ನೋದಕ್ಕಿಂತ ಒಬ್ಬ ಸಮಾಜ ಸೇವಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ಪ್ರಕಾಶ್ ಕೋಳಿವಾಡ್ರೆ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಮುಖಂಡರೇ, ನಮಗಂತೂ ಭಾಳ ಸಂತೋಷ ಆಯಿತು. ನಾವೆಲ್ಲ ಇದನ್ನು ಹರಿದ್ವಾರ, ಋಷಿಕೇಶು, ಕಾಶಿ ಇಲ್ಲೆಲ್ಲ ನೋಡ್ತಾ ಇದ್ವಿ. ಇವತ್ತು ನಮ್ಮ ಭಾಗದಲ್ಲಿ, ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಮಧ್ಯ ಕರ್ನಾಟಕದಲ್ಲಿ ಇಂಥ ಒಂದು ಕಾರ್ಯಕ್ರಮ ನೋಡುವಂಥ ಒಂದು ಸದಾವಕಾಶ. ಮತ್ತು ಹರಿಹರದ ಮಾಜಿ ಶಾಸಕರು, ನಮಗೆಲ್ರಿಗೂ ಆತ್ಮೀಯರು, ನಮಗೂ ಕೂಡ MLC ಇದ್ರು ಮೊದಲು. ಅವರು ನಮಗೆಲ್ಲ ಭಾಳ ಮಠಮಾನಿಗಳ ಬಗ್ಗೆ ತುಂಬ ಪ್ರೀತಿ ಕಾಳಜಿಯನ್ನು ಹೊಂದಿರುವಂಥವ್ರು. ಅವ್ರ ತಂದೆಯವರು ಕೂಡ ಶಿವಪ್ಪನವರು ಹರಿಹರದ ಶಾಸಕರಾಗಿ, ಮಂತ್ರಿಗಳಾಗಿ ಭಾಳ ದೊಡ್ಡ ಸೇವೆಯನ್ನು ಸಲ್ಲಿಸಿದಂಥವ್ರು ಮಾನ್ಯ ಶಿವಶಂಕರ್ ಅವರೇ. ಇಂಥ ಒಂದು ಅವಕಾಶವನ್ನು ನಮ್ಮೆಲ್ರಿಗೂ ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಿಕೊಳ್ಳಲು ಬೇಡಿ ಉಚ್ಚಪ್ಪಗಳಿರ. ನಮ್ಮ ನೆಲದಲ್ಲೇ ಅಂಥ ಒಂದು ಸತ್ವ ಇದೆ, ಗಟ್ಟಿತನ ಇದೆ. ಅದನ್ನು ಮತ್ತೆ ಮತ್ತೆ ಪುನರುತ್ಥಾನಗೊಳಿಸುವಂಥ, ಮತ್ತೆ ಮತ್ತೆ ನೆನಪಿಸುವಂಥ ಕಾರ್ಯಕ್ರಮಗಳಾಗಬೇಕು. ಮತ್ತೆ ಮತ್ತೆ ನಾವು ಭಗವಂತನಿಗೆ ಈ ನೆಲದಲ್ಲಿ ಹುಟ್ಟುವಂಥ, ತನ್ಮೂಲಕ ಎಲ್ಲೆಲ್ಲೂ ನಿನ್ನನ್ನು ಕಾಣುವಂಥ ಸದಾವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಬೇಕು. ಹಾಗಾಗಿ ನಾವು ಭೂಮಿಗೆ ಧನ್ಯವಾದ ಹೇಳ್ತೀವಿ, ನೀರಿಗೆ ಧನ್ಯವಾದ ಹೇಳ್ತೀವಿ. ಎಲ್ಲ ಪಂಚಭೂತಗಳಲ್ಲೂ ಕೂಡ ಭಗವಂತನನ್ನೇ ಕಾಣುವಂಥ ಒಂದು ಸದಾವಕಾಶವನ್ನು ಈ ನೆಲ ನಮಗೆ ಒದಗಿಸಿಕೊಟ್ಟಿದೆ. ಹಾಗಾಗಿ ಗಂಗಾರತಿ ಮಾಡೋದ್ರ ಮೂಲಕ ನಾವು ಭಗವಂತನಿಗೆ, ಭಗವಂತನ ಇರುವಿಕೆಗೆ ಧನ್ಯವಾದವನ್ನು ಹೇಳ್ತೇವೆ. ಅಂಥ ಒಂದು ಸಾಂಕೇತಿಕ ಆರತಿಯನ್ನು ಇವತ್ತು ನಮ್ಮಲ್ಲೂ ಕೂಡ ಪರಿಚಯಿಸುವಂಥ ಕೆಲಸವನ್ನು ಪುಣ್ಯಕೋಟಿ ಮಹಾಸ್ವಾಮಿಗಳವರು ಮಾಡಿದ್ದಾರೆ. ಅತಿ ಚಿಕ್ಕ ವಯಸ್ಸಿನಲ್ಲಿ 21 ದಿನಗಳ ಕಾಲ ಅವರು ಅನ್ನಾಹಾರವನ್ನು ತ್ಯಜಿಸಿ ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ತಪಸ್ಸು ಮಾಡುವಂಥ ವಿಚಾರವನ್ನು ಕೇಳಿ ನಮಗಂತೂ ಭಾಳ ಸಂತೋಷ ಆಯಿತು. ಅಂಥ ವಯಸ್ಸಿನಲ್ಲಿ ಅವ್ರಿಗೆ ಆ ಏಕಾಗ್ರತೆ. ಮತ್ತು ಗಂಗಾಧರೇಶ್ವರ ರಾಜ್ಯರು, ನಮ್ಮ ಶಿವಕುಮಾರ್ ಯಾವಾಗಲೂ ಹೇಳ್ತಿರ್ತಾರೆ, ನಾನು ಏನಾಗಿದ್ದೀನಿ ಅಂತ ಹೇಳಿದ್ರು ಅದಕ್ಕೆಲ್ಲ ಕಾರಣ ಗಂಗಾಧರ ಅಜ್ಜ ಅವರು ಅಂತೇಳಿ. ಅವರ ಕೃಪೆಯಿಂದಲೇ ಇದೆಲ್ಲವೂ ನಡೀತಾ ಇದೆ ಅಂತೇಳಿ. ಏನಾದರೂ ನಾನು ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ರೆ ಅಥವಾ ಮಾಡಬೇಕು ಅಂತಿದ್ರೆ ಅದಕ್ಕೆ ಅವರ ಮಾರ್ಗದರ್ಶನ ಕಾರಣ ಅಂತ. ಆದರೆ ಪೂರ್ವಾಶ್ರಮದಲ್ಲಿ ಪುಣ್ಯಕೋಟಿ ಮಹಾಸ್ವಾಮಿಗಳವರು ಅವರ ಮೊಮ್ಮಗಾಗಿ ಅಂತ ಕೇಳಿ, ಮರಿ ಮೊಮ್ಮಗಾಗಿ ಅಂತ ಕೇಳಿ ನಮಗೆ ಭಾಳ ಸಂತೋಷ ಆಯಿತು. ಅವ್ರು ಭಾಳ ದೊಡ್ಡ ಪವಾಡ ಪುರುಷರು. ಅಂಥವರ ಪೂರ್ವಾಶ್ರಮ ಸಂಬಂಧ
ಅದೆಲ್ಲವೂ ಕೂಡ ಜನ್ಮಾಂತರ ಸುಕೃತ ಅವ್ರನ್ನ ಎಳ್ಕೊಂಡು ಬಂದು ಇಲ್ಲಿ ಸ್ಮಶಾನ ಭೂಮಿಯಲ್ಲಿ ಮತ್ತೆ ಹೊಸ ಚಿಗುರನ್ನು ಬೆಳೆಸುವಂಥ ಅದನ್ನು ಎಮ್ಮರ ಮಾಡುವಂಥ ಜವಾಬ್ದಾರಿಯನ್ನು, ಆಧ್ಯಾತ್ಮದ ಅಲೆಗಳನ್ನು ಪಸರಿಸುವಂಥ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂಥದ್ದು ನಮ್ಮೆಲ್ರಿಗೂ ಕೂಡ ಭಾಳ ಸಂತೋಷ ತರುವಂಥ ವಿಷಯ. ಮಾತಾಡಲಿಕ್ಕೆ ಹಲವಾರು ವಿಷಯಗಳಿದ್ದಾವೆ. ಯತ್ನಾಳರು ಮಾತಾಡಿದ ಮೇಲೆ ಒಂದಷ್ಟು ಮಾತುಗಳು ನಾವು ಆಡಿದ್ರೂ ಕೂಡ ಅದಕ್ಕೆ ಜಾಸ್ತಿ ಮಹತ್ವ ಇರೋದಿಲ್ಲ. ನಮ್ಮ ಸಂಸ್ಕೃತಿ ಉಳಿಬೇಕು. ನಮ್ಮ ಸಂಸ್ಕೃತಿ ಇಡೀ ಜಗತ್ತಿಗೆ ನಾಗರಿಕತೆಯನ್ನು ಕಲಿಸ್ಕೊಟ್ಟಂಥ ಸಂಸ್ಕೃತಿ, ಧಾರ್ಮಿಕತೆಯನ್ನು ಹೇಳಿಕೊಟ್ಟಂಥ ಸಂಸ್ಕೃತಿ. ನಮ್ಮ ಧರ್ಮ ಸನಾತನ ಧರ್ಮ. ಅದರಿಂದ ಎಲ್ಲ ಧರ್ಮಗಳು ಕೂಡ ಆಧಾರ ಸ್ತಂಭ. ಎಲ್ಲ ಧರ್ಮಗಳ ಹುಟ್ಟಿಗೂ ಸನಾತನ ಧರ್ಮದ ವಿಶೇಷ ಮಾರ್ಗದರ್ಶನ ಕಾರಣ. ಅಂಥ ಒಂದು ಶ್ರೇಷ್ಠ ಧರ್ಮದಲ್ಲಿ ನಾವೆಲ್ಲರೂ ಕೂಡ ಹುಟ್ಟಿದ್ದೀವಿ. ಅದರಿಂದ ನೂರಾರು ಧರ್ಮಗಳು ಕಾಲೊಡೆದಿದ್ದಾವೆ. ಆದರೆ ಅದರ ಮೂಲ ಇರುವಂಥದ್ದು ಸನಾತನ ಧರ್ಮದಲ್ಲಿ. ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ. ಹಾಗಾಗಿ ಎಲ್ಲ ಧರ್ಮಗಳು ಕೂಡ ದಯ ಮುಖ್ಯ ಆಗಬೇಕು. ಅದರಲ್ಲಿ ನಮ್ಮ ಧರ್ಮದಲ್ಲಿ ಅದು ಹೆಚ್ಚು. ಅದನ್ನು ಕಾಪಾಡಿಕೊಳ್ಳುವಂಥ, ಉಳಿಸ್ಕೊಳ್ಳುವಂಥ, ಬೆಳೆಸುವಂಥ ಕೆಲಸ ಆಗಬೇಕು. ಆ ಗಟ್ಟಿತನ ನಮ್ಮೆಲ್ಲರಿಗೂ ಕೂಡ ಬರಬೇಕು ಹಾಗೆ ಅಂತ. ಅದರ ರೂವಾರಿಗಳು ನಾವು, ಅದರ ಮುಂದುವರೆದ ಭಾಗ ನಾವು ಅದನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೋಗೋಣ. ನಮಗಂತೂ ಇವತ್ತೊಂದು ದೊಡ್ಡ ಧಾರ್ಮಿಕ ವೇದಿಕೆ. ಬಹಳ ಸಂತೋಷ ಆಯಿತು. ಈ ಭಾಗಕ್ಕೆ ಬರೋದು ಭಾಳ ಅಪರೂಪ. ನಾವು ಭಕ್ತಾದಿಗಳಿದ್ದಾರೆ ಈ ಭಾಗದಲ್ಲಿ, ಆದರೂ ಕೂಡ ಬರುವಂಥದ್ದು ಭಾಳ ಅಪರೂಪ, ಭಾಳ ದೂರ ಆಗ್ತದೆ. ಇವತ್ತು ಹುಕ್ಕೇರಿ ಮಹಾಸ್ವಾಮಿಗಳವರು, ಅವ್ರ ಬಗ್ಗೆ ನಾವೆಲ್ಲ ಭಾಳ ಕೇಳಿದ್ವಿ. 65,000 ಮಕ್ಕಳಿಗೆ ಅವರು ಅನ್ನದಾಸೋಹ ಕೊಡುವಂಥ, ಬಹುಶಃ ಸರ್ಕಾರ ಮಾಡುವಂಥ ಕೆಲಸವನ್ನು ಅವರೆಲ್ಲ ಏನು ₹1 ₹2 ಕೊಡ್ತಾರೆ ಒಂದು ಮಗುವಿಗೆ ಊಟ ಹಾಕಲಿಕ್ಕೆ. ಆದರೆ ಇನ್ನು ಉಳಿದಿದ್ದನ್ನು ಬರೆಸಿ 65,000 ಮಕ್ಕಳಿಗೆ ಅವರು ದಾಸೋಹ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗಂತೂ ಭಾಳ ಆಶ್ಚರ್ಯ ಆಯಿತು. ಅಷ್ಟೇ ಅಲ್ಲ, ಅವರು ಕನ್ನಡದ ದಾಸೋಹವನ್ನು ಕೂಡ ಮಾಡ್ತಾರೆ. ಬೆಂಗಳೂರಿಗೆ ಬರ್ತಾರೆ, ಉತ್ತರ ಕರ್ನಾಟಕಕ್ಕೆ ಹೋಗ್ತಾರೆ, ಹೈದ್ರಾಬಾದ್ ಕರ್ನಾಟಕಕ್ಕೆ ಹೋಗ್ತಾರೆ. ನಾಡು ನುಡಿಗೆ ಏನಾದರೂ ಧಕ್ಕೆ ಬಂದರೆ ಅಲ್ಲಿ ಹುಕ್ಕೇರಿ ಸ್ವಾಮಿಗಳು ಇರ್ತಾರೆ ಅನ್ನೋಂಥ ಮಟ್ಟಿಗೆ ಅವರು ನಾಡು ನುಡಿಯ ಸೇವೆಯನ್ನು ಮಾಡ್ತಾರೆ. ಅಂಥವರ ದರ್ಶನ ಮಾಡುವಂಥ, ನಿಮ್ಮೆಲ್ಲರನ್ನು ನೋಡುವಂಥ ಒಂದು ಸದಾವಕಾಶ ಭಗವಂತ ನಿಮ್ಮೆಲ್ಲರೂ ಕೂಡ ಒಳಿತನ್ನು ಕರುಣಿಸ್ಲಿ ಹಾಗೆ ಅಂತೇಳಿ, ಮತ್ತು ಏನು ಗಂಗಾರತಿ ಇದೆ, ಇದು ತುಂಗಾರತಿ ಇದೆ, ಇದು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯಲಿ. ಲಕ್ಷಾಂತರ ಜನ ಇಲ್ಲಿ ಬಂದು ನೋಡಿ ಅದನ್ನು ಕಣ್ತುಂಬಿಕೊಳ್ಳುವಂಥ, ಆ ಪವಿತ್ರ ಕೆಲಸದಲ್ಲಿ ಭಾಗಿಯಾಗುವಂಥ ಅವಕಾಶವನ್ನು ತುಂಗಾಮಾತೆ ದೊರಕಿಸ್ಲಿ ಹಾಗೆ ಅಂತೇಳಿ ತಮ್ಮೆಲ್ರಿಗೂ ಭಗವಂತ ಸುಖ ಸಮೃದ್ಧಿಯನ್ನು, ಆರೋಗ್ಯಪೂರ್ಣ ಬದುಕನ್ನು ಕರುಣಿಸ್ಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ ಹಾರೈಸ್ತೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಿದಂತಹ ಜಗದ್ಗುರು ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳು, ಸ್ಫಟಿಕಪುರಿ ಮಹಾಸಂಸ್ಥಾನ, ಪಟ್ಟನಾಯಕನಹಳ್ಳಿ, ಶಿರಾ ತಾಲೂಕು ಪೂಜ್ಯ ಶ್ರೀಗಳಿಗೆ ಅನಂತ ಪ್ರಣಾಮಗಳನ್ನು ತಿಳಿಸ್ತಾ ವೇದಿಕೆಯ ಮುಖಾಂತರ ಪೂಜ್ಯ ಶ್ರೀಗಳಿಗೆ ಗೌರವ ಸಮರ್ಪಣೆ. ಇದೀಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ರಾಣೆಬೆನ್ನೂರಿನ ಜನಪ್ರಿಯ ಶಾಸಕರಾದ ಶ್ರೀಯುತ ಪ್ರಕಾಶ್ ಕೋಳಿವಾಡ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಗುರುವರ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ, ಬಹಳ ವೇಳೆ ಆಗಿರೋದ್ರಿಂದ ಎಲ್ಲರ ಹೆಸರು ತಗೊಳ್ದೇನೆ ವೇದಿಕೆ ಮೇಲೆ ಕುಳಿತಂಥ ಸಾಕಷ್ಟು ದೂರಿಂಡ್ರಿದ್ದಾರೆ. ಎಲ್ರಿಗೂ ನಮಸ್ಕರಿಸುತ್ತಾ, ಇನ್ನು ಇಬ್ಬರು ದಿಗ್ಗಜರು, ರಾಜಕೀಯ ದಿಗ್ಗಜರು ಈಗಾಗಲೇ ಮಾತಾಡಿ ಹೋಗಿದ್ದಾರೆ. ನಾನು ರಾಜಕೀಯ 6 ತಿಂಗಳ ಹಳೆ ರಾಜಕಾರಣಿ, ಇತ್ತಿತ್ತಲಾಗಿ ಬಂದಂಥವನು. ಅವ್ರ ಮುಂದೆ ನಾನು ಮಾತಾಡೋದು ಸಮಂಜಸ ಅನಿಸೋದಿಲ್ಲ. ಆದರೂ ಕೂಡ ಈ ಪುಣ್ಯಕೋಟಿ ಮಠಕ್ಕೆ ನಾನು ಆಗಲೇ ಎಷ್ಟೋ ವರ್ಷಗಳಿಂದ ಭಕ್ತನಾಗಿ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಡ್ಕೊಂಬಂದು ಅವರು ನನಗೆ ಭಾಳ ಧೈರ್ಯ ಕೊಟ್ಟಿದ್ದರು ಎಲೆಕ್ಷನ್ಕಿಂತ ಮೊದಲು.
ನೀನು ಗೆದ್ದು ಶಾಸಕ ಆಗೇ ಆಗ್ತೀವಿ, ತಲೆ ಕೆಡಿಸ್ಕೊಬೇಡ, ಹೋಗಿ ನೀನು ಅಂತಂದು ಧೀರ್ಯವಾಗಿ ಎಲೆಕ್ಷನ್ ಮಾಡು ಅಂತಂದು ಹೇಳ್ಕೊಟ್ಟಂಥವ್ರು. ಆ ಗೋಮಾತೆಯ ಭಕ್ತಿಯ ಸಂಸ್ಕೃತಿಯಲ್ಲಿ ನಾವು ಇದ್ದಂಥವ್ರು ಎಲ್ಲರೂ ಈ ಮಠಕ್ಕೆ ನಾವು ಶಿಷ್ಯರಾಗಿದ್ದೀವಿ. ಇನ್ನು ಯತ್ನಾಳ್ ಸಾಹೇಬ್ರು ಹೇಳ್ದಂಗೆ ನಮ್ಮ ಹೊಲದಾಗ ನಾನು ಕೂಡ ನನ್ನ ಕೈಲಾದಷ್ಟು ಗೋಗಳನ್ನು ಸಾಕ್ತಕ್ಕಂಥ ಕೆಲಸನೂ ಮಾಡ್ತೀನಿ ಅಂತ ಹೇಳಿ ಮಾತು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಇದೀಗ ಶ್ರೀ ಸಿದ್ದರಾಮ ಶಿವಾಚಾರ್ಯ ಸ್ವಾಮೀಜಿಗಳು, ಶ್ರೀ ವಿಶ್ವಾರಾಧ್ಯ ತಪೋವನ ಮಠ ಶಾಖಾಪುರ ಪೂಜ್ಯ ಶ್ರೀಗಳು ತಮ್ಮ ಆಶೀರ್ವಚನವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಗೌರವ ಸಮರ್ಪಣೆ. ಅದೇ ರೀತಿಯಾಗಿ ಇದೀಗ ವೇದಿಕೆಯಲ್ಲಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು, ವೇದಿಕೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಪೂಜ್ಯ ಶ್ರೀಗಳಿಗೆ ಅನಂತ ಅನಂತ ಪ್ರಣಾಮಗಳನ್ನು ತಿಳಿಸ್ತಾ ಇದ್ದೇವೆ. ಹರಿಹರದ ಜನಪ್ರಿಯ ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಎಚ್ ಎ ಶಿವಶಂಕರ್ ಸರ್ ಅವರಿಗೆ ವೇದಿಕೆಯಲ್ಲಿ ಪ್ರೀತಿಯ ಗೌರವ ಸಮರ್ಪಣೆ. ಅದೇ ರೀತಿಯಾಗಿ ಶ್ರೀಯುತ ಶಶಿಕುಮಾರ್ ಮೆಹರ್ವಾಡೆ ಸರ್ ಅವರು ಕೂಡ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕು. ಅದೇ ರೀತಿಯಾಗಿ ವಿಶೇಷವಾಗಿ ಡಾಕ್ಟರ್ ರವಿಕುಮಾರ್ ಟಿಜಿ, ಆರೈಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರು ಹಾಗೂ ಪ್ರೀತಿ ಆರೈಕೆ ಟ್ರಸ್ಟ್ನ ಕಾರ್ಯದರ್ಶಿಗಳು ದಾವಣಗೆರೆ, ಇವರಿಗೂ ಕೂಡ ಪ್ರೀತಿಯ ಗೌರವ ಸಮರ್ಪಣೆ ವೇದಿಕೆಯಲ್ಲಿ ಪೂಜ್ಯ ಶ್ರೀಗಳಿಂದ. ಅದೇ ರೀತಿಯಾಗಿ ಶ್ರೀಯುತ ಶಶಿಕುಮಾರ್ ಮೆಹರ್ವಾಡೆ ಸರ್ ಅವ್ರಿಗೂ ಕೂಡ ವೇದಿಕೆಯಲ್ಲಿ ಪ್ರೀತಿಯ ಗೌರವ ಸಮರ್ಪಣೆ. ನಿನ್ನೆ ಮೊನ್ನೆ ತಾನೇ ಅವರು ಸುವರ್ಣ ಸಾಧಕ ಅನ್ನೋ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಾರೆ. ಅವ್ರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ವೇದಿಕೆಯಲ್ಲಿ ಪ್ರೀತಿಯ ಗೌರವ ಸಮರ್ಪಣೆ. ಉಪಾಧ್ಯಕ್ಷರಾದ ದಿನೇಶ್ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಶ್ರೀಯುತ ಡಾಕ್ಟರ್ ಎಚ್ ವಿಶ್ವನಾಥ್ ಸರ್, ಕನ್ನಡ ವಿಭಾಗದ ಮುಖ್ಯಸ್ಥರು ದಾವಣಗೆರೆ ವಿಶ್ವವಿದ್ಯಾನಿಲಯ, ಅವ್ರಿಗೂ ಕೂಡ ವೇದಿಕೆಯಲ್ಲಿ ಪ್ರೀತಿಯ ಗೌರವ ಸಮರ್ಪಣೆ. ಬಸವಣ್ಣಪ್ಪ ಹೆಗ್ಗಪ್ಪನವರು, ಅವ್ರಿಗೂ ಕೂಡ ವೇದಿಕೆಯಲ್ಲಿ ಪ್ರೀತಿಯ ಗೌರವ ಸಮರ್ಪಣೆ. ಅದೇ ರೀತಿಯಾಗಿ ಶ್ರೀಯುತ ಚೋಳಪ್ಪ ಕಸವಾಳ ಸರ್, ಮಾಜಿ ಅಧ್ಯಕ್ಷರು ನಗರ ಯೋಜನಾ ಪ್ರಾಧಿಕಾರ ರಾಣೆಬೆನ್ನೂರು, ಅವ್ರಿಗೂ ಕೂಡ ಪ್ರೀತಿಯ ಗೌರವ ಸಮರ್ಪಣೆ. ಅದೇ ರೀತಿಯಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರವಾದ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಆರೈಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರು, ಪ್ರೀತಿ ಆರೈಕೆ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಡಾಕ್ಟರ್ ರವಿಕುಮಾರ್ ಟಿಜಿ ಸರ್, ಅವ್ರಿಗೂ ಕೂಡ ವೇದಿಕೆಯಲ್ಲಿ ಪ್ರೀತಿಯ ಗೌರವ ಸಮರ್ಪಣೆ. ಶರಣು ಅಂಗಡಿ, ಅವ್ರಿಗೂ ಕೂಡ ವೇದಿಕೆಯಲ್ಲಿ ಪ್ರೀತಿಯ ಗೌರವ ಸಮರ್ಪಣೆ. ಶರಣು ಅಂಗಡಿಯವರು ದಯಮಾಡಿ ವೇದಿಕೆಯ ಬಳಿ ಆಗಮಿಸಬೇಕು. ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಪೂಜ್ಯ ಗುರುಗಳಿಗೆ, ರಾಜಕೀಯ ಗಣ್ಯರಿಗೆ, ಸರ್ವ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಅವಿಮುಕ್ತ ತಪೋಕ್ಷೇತ್ರ ಪುಣ್ಯಕೋಟಿ ಮಠದ ಐತಿಹಾಸಿಕ ತುಂಗಾರತಿ ಕಾರ್ಯಕ್ರಮ ಸತತವಾಗಿ 5ನೇ ವರ್ಷದ ತುಂಗಾರತಿ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ಜರುಗಿರೋದಕ್ಕೆ ಎಲ್ಲರೂ ಕೂಡ ಕಾರಣೀಕರ್ತರಾಗಿದ್ದೀರಾ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ತುಂಬು ಹೃದಯದ ಅನಂತ ಧನ್ಯವಾದಗಳನ್ನು ಈ ವೇದಿಕೆಯ ಮುಖಾಂತರ ಎಲ್ಲರ ಪರವಾಗಿ ತಿಳಿಸ್ತಾ ಇದ್ದೇವೆ. ನಳಿನಿ ಅವರಿಗೆ ಪೂಜ್ಯರಿಂದ ಗೌರವಾರ್ಪಣೆ, ಹಾಗೆಯೇ ಮುಕ್ತಿ ಮಠದಿಂದ ಗುರುಗಳಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರಂತೆ. ಮುಕ್ತಿ ಮಠದ ಸದ್ಭಕ್ತರಿಂದ
ಈ ಒಂದು ಅದ್ಭುತವಾದಂತಹ ಐತಿಹಾಸಿಕ ತುಂಗಾರತಿಗೆ ತನುಮನ ಧನದಿಂದ ಸೇವೆ ಸಲ್ಲಿಸಿದಂತಹ ಎಲ್ಲ ಮಹನೀಯರಿಗೆ, ಎಲ್ಲ ಸದ್ಭಕ್ತರಿಗೆ, ಹರಗುರು ಚರಮೂರ್ತಿಗಳಿಗೆ ಅಪ್ಪಾಜಿ ಅವರಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಒಂದು ಐತಿಹಾಸಿಕ ತುಂಗಾರತಿಗೆ ಪೂರ್ಣ ವಿರಾಮ ನೀಡ್ತಿದ್ದೇವೆ. ಶಿವಂಭುವ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.